ಅಮೇಜಿಂಗ್ ಮ್ಯಾಜಿಕ್ ಶೋ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಿನಾಂಕ 18 ಮಾರ್ಚ್ 2026 ಪ್ರಾರಂಭ. ಪ್ರತಿದಿನ 3 ಶೋ ಸಂಜೆ 5 ಮತ್ತು 7 ಹಾಗೆ 8:30ಕ್ಕೆ. ಸ್ಥಳ ಹಳೆ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸುಮನ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಕ್ಷಿತಾ. ಇವತ್ತು ನಮ್ಮ ಡಿಬೇಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರಾದಂತಹ ಮಠಮಪ್ಪ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ನಮ್ಮ ಸುಮನ್ ಟಿವಿಗೂ ಮತ್ತು ನಿಮಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ. ಸರ್, ಇವತ್ತಿನ ನಮ್ಮ ಈ ಡಿಬೇಟ್ನ ಪ್ರಮುಖ ಉದ್ದೇಶ ಏನಂದರೆ, ಇತ್ತೀಚೆಗೆ ನೀರಾವರಿ ಸಮಸ್ಯೆ ಬಗ್ಗೆ ತುಂಬಾ ಚರ್ಚೆಗಳಾಗ್ತಿದೆ. ಅದ್ರ ಕುರಿತು ಬಂದು ಕೂಡ ಆಯಿತು. ನೀವು ಕೂಡ ರಾಜಕೀಯ ಮುಖಂಡರ ಜೊತೆ ಹಾಗೆ ಹಿರಿಯ ವಕೀಲರಾಗಿದ್ದು, ಇತ್ತೀಚೆಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನೇನೆಲ್ಲ ಚರ್ಚೆಗಳಾಗ್ತಿದೆ, ಏನೇನೆಲ್ಲ ಸಮಸ್ಯೆಗಳ ಬಗ್ಗೆ ಜನರು ಮಾತಾಡ್ತಿದ್ದಾರೆ ಅಥವಾ ಏನೆಲ್ಲ ಸಮಸ್ಯೆಗಳು ನಡೀತಿದೆ ಅಂತ ನಿಮ್ಗೆ ಅನಿಸುತ್ತೆ ಸರ್? ನಾನು ಇದನ್ನು ಸುಮಾರು ವರ್ಷಗಳಿಂದನೇ ಈ ಹೋರಾಟ ಏನು ಹೊಸದಾಗೇನು ಈ ಹೋರಾಟ ಏನು ನಡೀತಾ ಇಲ್ಲ. ಸುಮಾರು ವರ್ಷಗಳಿಂದ ಈ ಒಂದು HN ವ್ಯಾಲ್ಯೂ ನೀರು ಏನು ಬರ್ತಾ ಇದೆ ಅದು 3ನೇ ಹಂತ ಶುದ್ಧೀಕರಣ ಆಗಬೇಕು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಅದೇ ರೀತಿ ಎತ್ತಿನ ಹೊಳೆ ನೀರು ಕೂಡ ಬರಬೇಕು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಇದೇನು ಇವತ್ತು ಹೊಸದಾಗೇನು ಹೋರಾಟ ಆಗಲಿ ಅಥವಾ ಹೊಸದಾಗೇನು ಬಂದು ಮಾಡಿರ್ತಕ್ಕಂಥದ್ದಲ್ಲ. ಈ ರೀತಿ ನಾವು ಹಿಂದೆ ಇತಿಹಾಸ ಪುಟಗಳನ್ನು ನಾವು ಮೆಲುಕಾಕಿದಾಗ ಈ ರೀತಿಯಾದಂಥ ಇನ್ನೂ ಹೆಚ್ಚಿನ ಒಂದು ಸರ್ಕಾರಗಳಿಗೆ ಬಿಸಿ ಮುಟ್ಟತಕ್ಕಂಥ ಒಂದು ಹೋರಾಟಗಳು, ತೀವ್ರತರವಾದಂಥ ಹೋರಾಟಗಳನ್ನು ಖಂಡಿತವಾಗ್ಲೂ ಕೂಡ ಅದು ನೀರಾವರಿ ಏನು ಜವಾಬ್ದಾರಿ ತಗೊಂಡಿದ್ದಾರೆ ಅವರು ಇರ್ಬೋದು, ನೀರಾವರಿ ಹೋರಾಟಗಾರರು ಇರ್ಬೋದು, ರೈತ ಪರ ಹೋರಾಟಗಾರರು ಇರ್ಬೋದು, ಅದೇ ರೀತಿ ದಲಿತ ಪರ ಹೋರಾಟಗಾರರು, ಮತ್ತು ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು, ಅದೇ ರೀತಿ ದಲಿತ ಪರ ಯಾರು ಕಾರ್ಮಿಕ ಸಂಘಟನೆಗಳು ಅವರಿರ್ಬೋದು. ಸಾಕಷ್ಟು ಹೋರಾಟಗಳನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾಡಿರ್ತಕ್ಕಂಥದ್ದು. ಇಡೀ ಈ ಕೂಗು ಯಾವ ರೀತಿ ಇತ್ತು ಅಂದರೆ, ಇಡೀ ಬೆಂಗಳೂರೇ ಅಲ್ಲ, ವಿಧಾನಸೌಧನೇ ಅಲ್ಲ, ಇಡೀ ದೇಶದಾದ್ಯಂತ ಡೆಲ್ಲಿವರೆಗೂ ಕೂಡ ಕೇಳಿಸಿರ್ತಕ್ಕಂಥ ಉದಾಹರಣೆ ಇದೆ. ಆದರೆ ಈಗ ಹೋರಾಟಗಳು ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಅವ್ರು ಮಾಡ್ತಾ ಇರ್ತಕ್ಕಂಥ ಹೋರಾಟಗಳನ್ನ ನಾವು ತಪ್ಪು ಅಂತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ಇರತಕ್ಕಂಥ ಸಮಸ್ಯೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೋರಾಟ ಮಾಡ್ತಕ್ಕಂಥ ಹಕ್ಕು ಸಂವಿಧಾನ ಕಲ್ಪಿಸ್ಕೊಟ್ಟಿದೆ. ಸೊ ಅದರ ಅಡಿಯಲ್ಲಿ ಹೋರಾಟ ಮಾಡಿದಾಗ, ಒಂದು ಒಳ್ಳೆಯದಕ್ಕೆ ಮಾಡಿದಾಗ ಅದನ್ನು ಖಂಡಿತವಾಗ್ಲೂ ಕೂಡ ನಮ್ಮ ಸಹಕಾರ ಇರ್ತದೆ. ಈಗ ಮಾಡ್ತಾ ಇದ್ದಾರೆ, ಬಟ್ ಹಿಂದೆನೂ ಕೂಡ ನಡೆದಿರ್ತಕ್ಕಂಥ ಹೋರಾಟಗಳು ಸಾಕಷ್ಟು ಇದ್ದಾವೆ. ಅದು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ವಿಶೇಷವಾಗಿ ಜನ ಅರ್ಥ ಮಾಡ್ಕೋಬೇಕು ಏನಿದ್ರಿಂದ ಸಮಸ್ಯೆ ಅಂತೇಳ್ಬಿಟ್ಟು ಮುಂದಿನ ದುಷ್ಪರಿಣಾಮಗಳು ಏನಾಗ್ತದೆ ಇದರಿಂದ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇವತ್ತು ಬಂದಾಗಿರ್ತಕ್ಕಂಥದ್ದು ಕೆಲವರು ಈ ರೀತಿ ಮಾತಾಡಿದ್ರೆ, ಕೆಲವರು ಇನ್ನೊಂದು ರೀತಿ ಮಾತಾಡ್ತಕ್ಕಂಥ ಪ್ರವೃತ್ತಿಗಳು ರಾಜಕೀಯವಾಗಿ ಅಥವಾ ಇನ್ನೊಂದು ಮಾತಾಡ್ತಾ ಇರತಕ್ಕಂಥದ್ದನ್ನು ನಾನು ಕೇಳ್ಪಡ್ತಾ ಇದ್ದೀನಿ. ಆದರೆ ಇಲ್ಲಿ ನಾನು ಅದನ್ನು ಯಾರನ್ನೂ ಹೊಗಳೋದಕ್ಕಾಗಲಿ ಅಥವಾ ತೆಗಳೋದಕ್ಕಾಗಲಿ ಬಂದಿಲ್ಲ. ನಾನು ವಾಸ್ತವಾಂಶ ವಿಷಯಗಳನ್ನು ಇವತ್ತು ಜನರ ಮುಂದೆ ಇಡಲಿಕ್ಕೆ ಅಥವಾ ಸರ್ಕಾರಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಒಂದು ಮೆಸೇಜ್ ಹೋಗಿ ಆ ಒಂದು ಏನು ಇಲ್ಲಿನ ಒಂದು ಪರಿಸ್ಥಿತಿ, ಬರಪೀಡಿತ ಜಿಲ್ಲೆಗಳು ಇವತ್ತು ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ತುಂಬ ಸಮಸ್ಯೆಗಳಿದೆ. ಹಾಗಾಗಿ ಇವತ್ತು HN ವ್ಯಾಲ್ಯೂ ನೀರು ಬಂತು, ಫಸ್ಟು ಮತ್ತು ಸೆಕೆಂಡ್ ಫೇಸು ಶುದ್ಧೀಕರಣ ಆಗಿದ ತಕ್ಷಣವೇ ಅದು ಕ್ಲಿಯರ್ ಆಗಿದೆ ಅಂತಲ್ಲ. ಇದು 3ನೇ ಹಂತದ ಶುದ್ಧೀಕರಣ ಆಗಬೇಕು. 3ನೇ ಹಂತದ ಶುದ್ಧೀಕರಣ ಆಗಿ ಇದು ಆಗ್ತಕ್ಕಂಥ ಪಕ್ಷಾತೀತವಾಗಿ, ಅದು ಯಾವುದೇ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು ಅಥವಾ BJP ಇರ್ಬೋದು, ಇದನ್ನು ತಮ್ಮ ಸ್ವಾಯತ್ತಾಸಕ್ತಿಗಳನ್ನು ಬಿಟ್ಟು ಎಲ್ಲರೂ ಕೂಡ ಪ್ರಜ್ಞಾಪೂರ್ವಕವಂತರಾಗಿ ಎಲ್ಲರೂ ಮಾಡ್ತಕ್ಕಂಥದ್ದೇ ಜನಪ್ರತಿನಿಧಿಗಳು, ಜನರ ಸೇವೆ ಮಾಡ್ತಕ್ಕಂಥದ್ದು. ಅದು ಒಳ್ಳೇದು ಮಾಡಿದರೆ ಜನರಲ್ಲಿರ್ತದೆ, ಕೆಟ್ಟದ್ದು ಮಾಡಿದ್ರೆ ಮಾಡಲಿಲ್ಲ ಅಂದರೆ ಜನ ಎಲ್ಲ ಒಂದು ಕಡೆ ಏನು ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಆಮೇಲೆ ಬರೀ ನಾವು ಮಾತುಗಳಲ್ಲಿ ಹೇಳ್ಕೊಂಡು ಏನೋ ಮಾಡ್ತೀವಿ ಅಂತೇಳ್ಬಿಟ್ಟು ಹೋದ್ರೂ ಕೂಡ ಜನನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಯಾರಿಗೂ ಇವತ್ತು ನಿಮ್ಮ ಮಾಧ್ಯಮಗಳು ಇವತ್ತು ತುಂಬ ಬಲಿಷ್ಠವಾಗಿ ಮತ್ತು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾವೆ, ತುಂಬ ತೀವ್ರ ವೃತ್ತಿಯಲ್ಲಿ. ಇವತ್ತು ಪ್ರತಿಯೊಬ್ಬರೂ ಕೂಡ ಒಂದು ಚಿಕ್ಕ ಮಗುಗೂ ಕೂಡ ಪ್ರತಿಯೊಂದು ಮೆಸೇಜನ್ನು ಕೂಡ ವಿತಿನ್ ಸೆಕೆಂಡ್ಸಲ್ಲಿ ರೀಚ್ ಆಗ್ತಾ ಇದೆ. ಆಮೇಲೆ ಎಚ್ಚರಿಸ್ತಕ್ಕಂಥ ಸರ್ಕಾರಗಳನ್ನು ಮತ್ತು ಜನಪ್ರತಿನಿಧಿಗಳನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಇವತ್ತು ವಾಹಿನಿಗಳು ಮಾಡ್ತಾ ಇದ್ದಾವೆ. ಅದು ಡಿಜಿಟಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ಇವತ್ತು ನಾವು ಏನು ಮುಖ್ಯವಾಗಿ ಎಲ್ಲರೂ ಧ್ವನಿ ಮಾಡಬೇಕಾಗಿರೋದೇನೆಂದರೆ, ಪಕ್ಷಾತೀತವಾಗಿ ಈ ಒಂದು ನೀರಾವರಿ ಇಲ್ಲ 3rd ಫೇಸು ಶುದ್ಧೀಕರಣ ಆಗಬೇಕು ಒಂದು.
ಅದಕ್ಕೆ ಏನು ರೂಪುರೇಷೆಗಳು ಹಾಕೋಬೇಕು ಅಂತ ಹೇಳ್ಬೇಕು. ಆದರೆ ಇವತ್ತು ಜನಪ್ರತಿನಿಧಿಗಳಲ್ಲಿ ಅಥವಾ ಎಲ್ಲ ಪಕ್ಷಗಳಲ್ಲಿ ಏನು ಅಂದರೆ ಒಂದು ಪಕ್ಷ ಅಂದರೆ ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂದರೆ ಆ ಪಕ್ಷ ಏನು ಹೇಳಿದ್ರೆ ಅದಕ್ಕೆ ಆ ರಾಜಕೀಯ ನಾಯಕ ಬೈಂಡ್ ಆಗ್ತಾ ಇದ್ದಾನೆ. ಖಂಡಿತ ಅದು ತಪ್ಪು. ಆ ರಾಜಕೀಯ ನಾಯಕ ಆ ಪಕ್ಷಕ್ಕೆ ಬೈಂಡ್ ಆಗಕ್ಕೆ ಹೋದ್ರೆ ನಾಳೆ ದಿನ ಜನರಿಗೆ ಸಮಸ್ಯೆ ಆಗ್ತದೆ. ಅದನ್ನು ಬಿಡಬೇಕು. ಒಳ್ಳೇದಿದ್ದಾಗ ಎಲ್ಲರೂ ಕೂಡ ಸ್ಪಂದಿಸಿ ಮಾಡ್ತಕ್ಕಂಥ ಕೆಲಸ ಆದರೆ ಖಂಡಿತವಾಗ್ಲೂ ಕೂಡ 3ನೇ ಹಂತದ ಶುದ್ಧೀಕರಣ ಆಗ್ತದೆ. 3ನೇ ಹಂತದ ಶುದ್ಧೀಕರಣ ನಾನು ಒಟ್ಟಾರೆ ಹೇಳೋದೇನೆಂದರೆ ಆ್ಯಕ್ಚುಲಿ ಈ ನೀರೇ ಬೇಕಾಗಿಲ್ಲ, ಈ ನೀರೇ ಬೇಕಾಗಿಲ್ಲ ಹೇಳ್ಬೇಕಾದ್ರೆ. ಯಾಕಂದರೆ ಇದು ಯಾವತ್ತಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಮಕ್ಕಳ ಭವಿಷ್ಯಕ್ಕೆ ಇದು ಮಾರಕ ಆಗ್ತದೆ. ಮತ್ತು ಜೀವಿಗಳಿಗೂ, ಪ್ರತಿಯೊಂದು ಜೀವಿಗಳಿಗೂ ಕೂಡ ಮಾರಕ ಆಗ್ತದೆ, ಪ್ರಾಣಿಗಳಿಗೂ ಕೂಡ ಮಾರಕ ಆಗ್ತಕ್ಕಂಥ ಪ್ರಯತ್ನ ಖಂಡಿತವಾಗ್ಲೂ ಕೂಡ ಇವತ್ತು ತಕ್ಷಣಕ್ಕೆ ಇಲ್ಲದೆ ಇರ್ಬೋದು. ಇವತ್ತು ಯಾವುದೇ ಒಂದು ಕಾಯಿಲೆ ಬರಬೇಕಾದ್ರೆ, ಯಾವುದೇ ಒಂದು ಇದಾಗಬೇಕಾದ್ರೆ ಅದು ಯಾವುದೋ ಒಂದು ಸೂಕ್ಷ್ಮ ಜೀವಿ ಒಳಗಡೆ ಸೇರ್ಕೊಂತು ಅಂದರೆ ನಿಧಾನವಾಗಿ ಅದು ಆಕ್ಯುಪೈಮೆಂಟ್ ಮಾಡಿಕೊಂಡು ಸಂತಾನೋತ್ಪತ್ತಿ ಮಾಡಿ ಮನುಷ್ಯನಲ್ಲಾಗ್ಬೋದು ಅಥವಾ ಒಂದು ಪ್ರಾಣಿಯಲ್ಲಾಗ್ಬೋದು, ಅದು ಸಂತಾನೋತ್ಪತ್ತಿ ಮಾಡಿ ದೊಡ್ಡದಾಗಿ ನಾಳೆ ದಿನ ಅದು ಮನುಷ್ಯನ್ನೇ, ದೊಡ್ಡ ದೇಹ ಇರ್ತಕ್ಕಂಥ ಮನುಷ್ಯನ್ನೇ ಸಣ್ಣ ಸೂಕ್ಷ್ಮ ಜೀವಿಗಳು ತಿಂದಾಕ್ತವೆ. ಇದು ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಯಾವ ರೀತಿ ಹೇಳೋಕ್ಕಾಗುತ್ತೆ? ಹಾಗಾಗಿ ನೀವು ಏನು ಕೇಳಿದ್ದೀರಿ ಅದಕ್ಕೆ ನಾನು ಹೇಳೋದಾದರೆ ನಿಜವಾಗ್ಲೂ ಕೂಡ ಇದು 3ನೇ ಹಂತದ ಶುದ್ಧೀಕರಣ ಈಗಾಗಲೇ ಯಾವಾಗೋ ಮಾಡಬೇಕಾಗಿತ್ತು ಹಿಂದೆ ಇದ್ದಿದ್ದ ಸರ್ಕಾರಗಳು. ಇವತ್ತು ನಾನು ಹೇಳ್ತಾ ಇರೋದು ಈಗಿನ ಸರ್ಕಾರಗಳ ಮೇಲೆ ನಾನು ಹೇಳಿದ್ರು ಸಹಿತ ಹೌದು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇವ್ರಿಗಾದ್ರೂ ಇದೆ, ಈಗಾದರೂ ಮಾಡಬೇಕು. ಇವರು ಹಿಂದೆ BJP ಮಾಡಬೇಕಾಗಿತ್ತು, JDS ಕೂಡ ಒಂದು ವರ್ಷ ಅಧಿಕಾರ ಅನುಭವಿಸಿತ್ತು, ಅವರು ಮಾಡ್ಬೋದಾಗಿತ್ತು. BJPನೂ ಕೂಡ ಒಂದು 4 ವರ್ಷ ಅಧಿಕಾರ ಅನುಭವಿಸ್ತು, ಅವರಾದ್ರೂ ಮಾಡ್ಬೋದು. ಅದರಿಂದ ಕಾಂಗ್ರೆಸ್ ಸರ್ಕಾರ ಅವರೇ ತಂದಿದ್ದು ನೀರಿನ ಇದಕ್ಕೆ. ಅದನ್ನು 3ನೇ ಹಂತದ ಶುದ್ಧೀಕರಣ ತರಬೇಕಾಗಿತ್ತು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ನೀವು ಹೇಳಿದ್ರಿ ಅಂದರೆ ಈಗಾಗಲೇ ತುಂಬ ಹೋರಾಟಗಳು ನಡೆದಿದೆ, ಬಂದ್ಗಳು ಮಾಡಿದ್ದಾರೆ, ತುಂಬ ಜನ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ. ಆದರೂ ಕೂಡ ಯಾಕೆ ಸರ್ಕಾರ ಇನ್ನೂ ಎಚ್ಚೆತ್ಕೊಳ್ತಿಲ್ಲ? ಯಾಕೆ ಇದಕ್ಕೋಸ್ಕರ ಒಂದು ಉತ್ತಮವಾದಂತಹ ಪರಿಹಾರನ ಅವ್ರಿನ್ನೂ ಕೊಡ್ತಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ಸರ್? ಇಲ್ಲ, ಇದನ್ನು ವಾಸ್ತವಾಂಶನ ನಾವು ಹೇಳಬೇಕಾದ್ರೆ ಇವತ್ತು ನೀರಾವರಿ ಹೋರಾಟಗಾರರು, ಅದರಲ್ಲೂ ಮುಖ್ಯವಾಗಿ ಈ ಚಿಕ್ಕಬಳ್ಳಾಪುರ ಅಥವಾ ಕೋಲಾರ ಭಾಗವ ಬೆಂಗಳೂರು ಗ್ರಾಮಾಂತರವಾಗಿ ಶ್ರೀ ಆಂಜನೇಯ ರೆಡ್ಡಿಯವರು ಒಂದು ಮುಖ್ಯವಾದ ಪಾತ್ರವನ್ನು ನೀರಾವರಿ ಹೋರಾಟದ ವಿಚಾರದಲ್ಲಿ ಅವರು ಅದೇ ವೃತ್ತಿಯಲ್ಲೇ ತೊಡಗಿ ಸಾಕಷ್ಟು ಹೋರಾಟಗಳನ್ನು ಶ್ರೀ ಆಂಜನೇಯ ರೆಡ್ಡಿಯವರು ನಮ್ಮ ಆತ್ಮೀಯ ಮಿತ್ರರು ಮಾಡ್ಕೊಂಡ್ಬಂದಿದ್ದಾರೆ. ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರ ಜೊತೆಗೆ ಎಲ್ಲ ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ಸಂಘಟನೆಗಳು ಕೂಡ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು. ಅವರು ಇವರು ಅಂತಿಲ್ಲ. ಇವತ್ತು ನಾವು ಇಲ್ಲಿ ಚಂದ್ರಪುರ ಗೇಟಲ್ಲಿ ಸುಮಾರು ಒಂದು 265-300 ದಿನ ಏನೋ ಅಲ್ಲಿ ಒಂದು ಟೆಂಟ್ ಹಾಕಿ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ಸುಮಾರು ಒಂದು 6 ವರ್ಷಗಳ ಹಿಂದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರ ವಕೀಲರು ಮಾತ್ರ ಅಲ್ಲ, ಎಂಟೈರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಕೀಲರನ್ನು ಕೂಡ ಕಮ್ಯುನಿಕೇಷನ್ ಮಾಡಿ, ಆಗ ನಾನು ಜಿಲ್ಲಾ ಖಜಾಂಚಿಯಾಗಿ ವಕೀಲರ ಸಂಘದಲ್ಲಿದ್ದೆ. ಅವತ್ತು ನಾವು ಅಧ್ಯಕ್ಷರು, ಕಾರ್ಯದರ್ಶಿಗಳು ನಾವೆಲ್ಲ ಸೇರಿಕೊಂಡು, ಮತ್ತು ನಾವು ವಕೀಲರು ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಎಂಟೈರ್ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ವಕೀಲರ ಸಂಘಗಳನ್ನೆಲ್ಲ ಭೇಟಿ ಮಾಡಿ, ಕರೆಸಿ ಮೀಟಿಂಗ್ ಮಾಡಿ, ನಾವು ಇದನ್ನು ಒಂದು ಪರವಾಗಿ ನಾವು ಕೂಡ ಧ್ವನಿ ಎತ್ತಬೇಕಾಗ್ತದೆ. ಯಾಕಂದರೆ ಬರೀ ವಕೀಲರು ಅಂದರೆ ಬರೀ ನಾವೇನೋ ಬಂದ್ವಿ, ಯಾವುದೋ ಒಂದು ಕೇಸ್ ನೋಡಿದ್ವಿ, ಮನೆಗೆ ಹೋದ್ವಿ, ಏನೋ ಒಂದಷ್ಟು ಸಂಪಾದನೆ ಮಾಡಿದ್ವಿ, ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ವಕೀಲರು ಅಂದರೆ ಇವತ್ತು ನಾವು ಭಾರತದ ಇತಿಹಾಸ ಪುಟಗಳನ್ನು ನಾವು ನೋಡಿದಾಗ ಇವತ್ತು ಮಹಾತ್ಮ ಗಾಂಧೀಜಿಯವರು ಒಬ್ಬ ವಕೀಲರು, ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಅವರೂ ಕೂಡ ಒಬ್ಬ ವಕೀಲರು. ಈ ರೀತಿಯಾಗಿ ಇವಾಗ ಮೊನ್ನೆ ಸಿದ್ದರಾಮಯ್ಯನವರು ಒಬ್ಬ ವಕೀಲರು, ಸದಾನಂದ ಗೌಡರು ಒಬ್ಬ ವಕೀಲರು. ಈ ರೀತಿಯಾಗಿ ಈ ದೇಶದಲ್ಲಿ ವಕೀಲರ ಪಾತ್ರ ತುಂಬನೇ ಇದೆ. ಅದು ನಾವು ಮಾತುಗಳಲ್ಲಿ ಹೇಳ್ತಕ್ಕಂಥದ್ದಲ್ಲ. ಹಾಗಾಗಿ ನಾವು ಕೂಡ ಆ ಸಮಯದಲ್ಲಿ ಏನು ನೀರಾವರಿ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ರು, ಎಂಟೈರ್ ಜಿಲ್ಲೆಯಾದ್ಯಂತನೂ ಕೂಡ ಸುಮಾರು ಕಮ್ಮಿ ಅಂದ್ರೂ ಕೂಡ ಒಂದು 700 ಜನ ವಕೀಲರು ಈ ಒಂದು ಇದರಲ್ಲಿ ಇಲ್ಲಿಂದನೇ ಚಿಕ್ಕಬಳ್ಳಾಪುರದಿಂದ ಚಂದ್ರಪುರ ಗೇಟ್ವರೆಗೂ ಕೂಡ ಪಾದಯಾತ್ರೆ ಮಾಡ್ಕೊಂಡೋದ್ವಿ. ನಾವು ಕೂಡ ಬೆಂಬಲ ವ್ಯಕ್ತಪಡಿಸಿದ್ವಿ. ಅವತ್ತು ತುಂಬ ತೀವ್ರ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಆಯಿತು. ಆದರೆ ಅವತ್ತು ಈ ಆಳ್ತಕ್ಕಂಥ ಸರ್ಕಾರಗಳು ಬರೀ ಅಧಿಕಾರಕ್ಕೆ ನಾವು ಬರಬೇಕಾದ್ರೆ ಏನೋ ಒಂದು ಆಶಯಾಂಶಗಳು ತೋರಿಸಿ ಮಾಡ್ತಕ್ಕಂಥದ್ದಲ್ಲ. ಆದರೆ ಬದ್ಧತೆಯಿಂದ ಯಾವುದೇ ಸರ್ಕಾರ ಆಗಲಿ ಬದ್ಧತೆಯಿಂದ ಮಾಡಬೇಕಾಗ್ತದೆ. ಕಮಿಟ್ಮೆಂಟ್ ಒಂದು ಬದ್ಧತೆಯಿಂದ ಮಾಡಿದಾಗ ಅದೇನಾಗ್ತದೆ, ಜನರು ರೀಚ್ ಆಗ್ತಕ್ಕಂಥ ಕೆಲಸ ಮಾಡ್ತದೆ. ಆದರೆ ನನಗೆ ಒಂದು ನೋವು ಏನಂದರೆ, ಈ ಬರಪೀಡಿತ ಜಿಲ್ಲೆಗಳು, ಈ 3 ಜಿಲ್ಲೆಗಳನ್ನು ಯಾಕೆ ಆಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಲ್ತಾಯ ಧೋರಣೆ ಮಾಡ್ತಾ ಇದೆಯಾ, ಅಥವಾ ಊಟಕ್ಕೆ ಅದೇನೋ ಆಟಕ್ಕುಂಟು ಊಟಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಈ ಬರಪೀಡಿತ ಜಿಲ್ಲೆಗಳನ್ನು ಕಡೆಗಣಿಸ್ತಾ ಇದೆ ಅಂತಕ್ಕಂಥ ನೋವು ಖಂಡಿತವಾಗ್ಲೂ ಕೂಡ ಇದೆ. ಹಾಗಾಗಿ ಸರ್ಕಾರಗಳಿಗೆ, ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಪ್ರಮುಖ ಪಾತ್ರ ಇದೆ.
ಬರೀ ನಾವು ಯಾವುದೋ ಒಂದನ್ನ ಬಟ್ ಮಾಡಿ ತೋರಿಸ್ತಕ್ಕಂಥದ್ದಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಅಡಿಯಲ್ಲಿ ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ದೇಶದ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಸರ್ಕಾರಗಳ ರಚನೆ ಆಗ್ತಕ್ಕಂಥದ್ದು. ಕೇವಲ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ್ದು ಕೂಡ ಪಾತ್ರ ಇದೆ. ಇವು ಒಕ್ಕೂಟದ ವ್ಯವಸ್ಥೆಯಲ್ಲಿ ವಿಕೇಂದ್ರೀಕರಣದ ಅಡಿಯಲ್ಲಿ ಇದು ಕೆಲಸ ಆಗಬೇಕಾಗುತ್ತೆ. ಅವ್ರ ಕೆಲಸ ಅವ್ರು ಮಾಡಬೇಕಾಗುತ್ತೆ, ಇವ್ರ ಕೆಲಸ ಇವ್ರು ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ತಗೊಂಡು ಕೆಲಸ ನಿರ್ವಹಿಸಿದ್ರೆ ಮಾತ್ರ ಖಂಡಿತವಾಗ್ಲೂ ಕೂಡ ಆಗ್ತದೆ. ಇವತ್ತು ಒಟ್ಟಾರೆಯಾಗಿ ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಇವತ್ತು ಕನ್ನಡ ಪರ ಹೋರಾಟಗಾರರು ಇರ್ಬೋದು, ನೀರಾವರಿ ಹೋರಾಟಗಾರರು ಇರ್ಬೋದು, ದಲಿತ ಪರ ಹೋರಾಟಗಾರರು ಇರ್ಬೋದು, ಕಾರ್ಮಿಕ ಪರ ಹೋರಾಟಗಾರರು ಇರ್ಬೋದು, ರೈತ ಪರ ಹೋರಾಟಗಾರರು ವಿಶೇಷವಾಗಿ ನೀವು ನೋಡಿ ಬೇಕಾದ್ರೆ ಇವತ್ತು ಕೂಡ ನೀವು ಲೀಸ್ಟ್ ತೆಗೆಸಿ ಪಾಪ ಇವತ್ತು ಅವರು ಸ್ವಾರ್ಥಗಳಿಗಾಗಿ ಮಾಡಿರ್ತಕ್ಕಂಥದ್ದಲ್ಲ ಯಾರೂ ಅಷ್ಟೇ. ಇವತ್ತು ಹೋರಾಟಗಾರರ ಬಗ್ಗೆ ಎಲ್ಲೋ ಒಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ ಕೀಳಾಗಿ ಒಂದು ಬಿಂಬಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾವುದೇ ಎಲ್ಲೇ ಆಗ್ಬೋದು ಒಂದು ಬಿಂಬಿಸ್ತಕ್ಕ, ಖಂಡಿತವಾಗ್ಲೂ ಕೂಡ ಅದು ಯಾರೇ ಆಗಲಿ ಅದನ್ನು ಕೈ ಬಿಡಬೇಕು ನಾನು ಮನವಿ ಮಾಡೋದು. ಯಾಕಂದ್ರೆ ಇವತ್ತು ಒಬ್ಬ ಹೋರಾಟಗಾರ ಉಟ್ಕೊಂಡ ಅಂದ್ರೆ ಅವನು ಬೈ ಬರ್ತ್ ಬಂದಿರ್ತದೆ, ಅವನಿಗೆ ಹೋರಾಟದ ಒಂದು ಕಿಚ್ಚು ಅಂತಕ್ಕಂಥದ್ದು. ಅದರ ಮೇಲೆ ತನ್ನ ಕುಟುಂಬವನ್ನು ಬಿಟ್ಟಿರ್ತಾನೆ, ತನ್ನ ಫ್ಯಾಮಿಲಿ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಎಲ್ಲ ಬಿಟ್ಟು ಅವನು ಬೀದಿಗಿಳಿದು ಹೋರಾಟ ಮಾಡ್ತಾನೆ ಅಂದ್ರೆ ಒಂದು ಧೈರ್ಯವಾಗಿ ಬಂದು ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅಲ್ಲಿಗೆ ಅವ್ರು ಯಾವ ರೀತಿ ಆದಂಥ ಒಂದು ಎಲ್ಲಕ್ಕೂ ಕೂಡ ಸಿದ್ಧವಾಗಿ ಬಂದು ಹೋರಾಟ ಮಾಡಿದ್ದಾರೆ. ಆ ರೀತಿ ನೀರಾವರಿ ಹೋರಾಟನೇ ಒಂದಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ರೀತಿಯಾದಂಥ ಹೋರಾಟಗಳಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ನಿಜವಾಗ್ಲೂ ಖಂಡಿತವಾಗ್ಲೂ ಅವ್ರ ಮನೆ ಎಲ್ಲ ಬಿಟ್ಟು ಸಂಸಾರಗಳು ಬಿಟ್ಟು ಕೇಸ್ಗಳು ಹಾಕ್ಸ್ಕೊಂಡು ಮಾಡದೇ ಇರೋ ತಪ್ಪುಗಳಿಗೂ ಕೂಡ ಕೇಸ್ಗಳು ಹಾಕ್ಸ್ಕೊಂಡು ಸರ್ಕಾರದ ಒತ್ತಡಗಳಿಗೋ ಅಥವಾ ಏನಕ್ಕೋ FIR ಹಾಕ್ಸ್ಕೊಂಡು ನಾನು ಇವತ್ತು ಅಲ್ಲಿ ವಕೀಲನಾಗಿ ನಾನು ಕೂಡ ಪಾಪ ಬರ್ತಾರೆ, ನಾವು ಕೂಡ ನೋಡ್ತೀವಿ, ನೋವಾಗ್ತದೆ ಅವ್ರು ನೋಡಿದ್ರೆ ನಿಜವಾಗ್ಲೂ ಕೂಡ. ಏನೋ ಅವ್ರ ಸ್ವಂತ ಹಿತಾಸಕ್ತಿಗೋ ಅಥವಾ ಏನಕ್ಕೋ ಮಾಡಿರೋದಲ್ಲ, ಒಂದು ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಮಾಡಿದ್ರು ಕೂಡ ಅದ್ರ ಮೇಲೆ ಒಂದು FIR ಆಗ್ತಕ್ಕಂಥದ್ದು, ಆಮೇಲೆ ಬಂಧಿಸಿ ಎಲ್ಲೋ ಒಂದು ಕಡೆ ಅವ್ರನ್ನ ಹಿಡಿತಕ್ಕಂಥದ್ದಾಗ್ಬೋದು. ಇವತ್ತು ನಮ್ಮನ್ನು ಕೂಡ ನಾವು ಕೂಡ ಈ ಒಂದು ಎತ್ತಿನಹೊಳೆ ಮತ್ತೆ ಇದು ಯಾವುದು ಈ HLL ವಿಚಾರವಾಗಿ 3rd phase ರಿಲೀಸ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಪ್ರೊಟೆಕ್ಟ್ ಮಾಡಿದ್ವಿ. ಆ ಪ್ರೊಟೆಕ್ಟ್ ಮಾಡಿದಾಗ ನಮ್ಮನ್ನು ಕೂಡ ಬಂಧಿಸಿ SP ಆಫೀಸ್ ಒಳಗಡೆ ಅಂಡರಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಮಡಗಿದ್ರು. ಈ ರೀತಿ ಇವೆಲ್ಲ ನಿರಂತರವಾಗಿ ಪ್ರಜಾಪ್ರಭುತ್ವದಲ್ಲಿ ನಡೀತಾ ಇರ್ತವೆ. ಎಲ್ಲ ಒಂದ್ ಕಡೆ ಅದು ದಮನ ಮಾಡೋದಕ್ಕೆ ಅಂತ ಹೇಳ್ಬೇಕಾ ಅಥವಾ ಎಲ್ಲೋ ಒಂದ್ ಕಡೆ ಇದರಿಂದ ನಮಗೆ ಕಪ್ಚುಕ್ಕೆ ಬರ್ತದೆ ಸರ್ಕಾರಕ್ಕೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮರೆಮಾಚ್ತಾರೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು 1 ದಿನ ಮರೆಮಾಚ್ಬೋದು, 2 ದಿನ ಮರೆಮಾಚ್ಬೋದು, 3 ದಿನ ಮರೆಮಾಚ್ಬೋದು. ಆದ್ರೆ ಈ ಚಿಕ್ಕಬಳ್ಳಾಪುರ ಅಥವಾ ಈ ನೀರಾವರಿ ಹೋರಾಟಗಾರರ ಒಂದು ಕಿಚ್ಚು ಮತ್ತೆ ಅವ್ರಿಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ನಿಜವಾಗ್ಲೂ ಕೂಡ ನಾವು ಮೆಚ್ಚಲೇಬೇಕು. ಇವತ್ತು ಕೇಸ್ಗಳು ಹಾಕ್ಸ್ಕೊಂಡು ಆಮೇಲೆ ಇನ್ನೊಂದಿರಲಿ, ನೀವು ಬೆಂಗಳೂರಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಹೋದಾಗ ಇದೇ ನೀರಾವರಿ ಹೋರಾಟಗಾರರು ಹೋದಾಗ ಇವತ್ತು ನನ್ನ ಕಣ್ಣು ಮುಂದೆಗಡೆನೆ ನಮಗೆ ಹೇಳಿದ್ದಾರೆ, ಸುಮಾರು ಜನಕ್ಕೆ ಲಾಠಿ ಏಟುಗಳು ಬಿದ್ದು ಕಾಲುಗಳು ಫ್ರ್ಯಾಕ್ಚರ್ ಆಗಿದೆ. ಮತ್ತೆ ಅದೇ ರೀತಿ ಬೆನ್ನುಗಳು ಇವತ್ತು ಕೂಡ ಬೆನ್ನುಗಳಿಗೆ ಬೆನ್ನು ಫ್ರ್ಯಾಕ್ಚರ್ ಆಗಿ ಇವತ್ತು ಕೂಡ ಅವರು ಪಾಪ ಸ್ಟ್ರೈಟ್ ಆಗಿದ್ದರು ಇವತ್ತು ಬಗ್ಗುಕೊಂಡು ಓಡಾಡುವಂಥ ಪರಿಸ್ಥಿತಿಗಳು ಇದೆಂತ ಯಾರಿಗೋಸ್ಕರ? ಜನರಿಗೋಸ್ಕರ ಅಥವಾ ಈ ರೀತಿಯಾದಂಥ ಇದಿದೆ, ಸಮಸ್ಯೆ ಇದೆ, ಈ ಸಮಸ್ಯೆ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನ ಅಲ್ಲೇನೋ ಅಲ್ಲಿ ವಿಧಾನಸೌಧಕ್ಕೆ ಬಿಡಬಾರ್ದು, ಇವ್ರನ್ನ ಅಲ್ಲಿಂದ ಈ ಹಿಂದೆನೇ ಇವ್ರನ್ನ ಓಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಮಾಡಿದಾಗ ತೀವ್ರ ರೀತಿಯಲ್ಲಿ ಪಾಪ ಎಲ್ಲ ನೀರಾವರಿ ಹೋರಾಟಗಾರರಿಗೆ ಎಲ್ಲ ಸಂಘಟನೆಗಳಿಗೆ ಪಾಪ ಏಟುಗಳು ಬಿದ್ದು ಕೇಸುಗಳೆಲ್ಲ ಆಯಿತು. ಹಾಗಾಗಿ ಈ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸಿಬಿಟ್ರೆ ಯಾವ್ದು ನೀರಾವರಿ ಹೋರಾಟಗಾರರು ಇರ್ಬೋದು, ಸಂಘಟನೆಗಳಿರ್ಬೋದು, ಏನಕ್ಕೆ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇರ್ತದೆ? ರಾಜಕೀಯ ಪಕ್ಷಗಳು ಬಿಟ್ಬಿಡ್ರಿ. ಇವತ್ತು ರಾಜಕೀಯ ಪಕ್ಷಗಳು ಏನಾಗಿದೆ ಅಂದ್ರೆ ನಮ್ಮ ಅನುಕೂಲಕ್ಕೆ ಏನಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾರೆ. ಅದು ಯಾವುದೇ ರಾಜಕೀಯ ಪಕ್ಷ ಆಗಲಿ, ನಾನು ಇವತ್ತು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ರಾಜಕೀಯ ಪಕ್ಷಗಳಲ್ಲೂ ಕೂಡ ಒಂದಷ್ಟು ಮೌಲ್ಯಾಧಾರಿತ ರಾಜಕಾರಣ ಆಗಲಿ ಅಥವಾ ಒಂದು ಬದ್ಧತೆ ಮಾಡಿಕೊಂಡು ಹೋರಾಟ ಮಾಡ್ತಕ್ಕಂಥ ಒಂದು ಕಾಳಜಿಯನ್ನ ಎಲ್ಲ ಒಂದು ಕಡೆ ಕಳ್ಕೊಂಡಿದ್ದಾವೆ. ಅದು ಜನರಿಗೂ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಇಲ್ಲಿ ರಾಜಕೀಯ ಬೇಡ. ಅದನ್ನ ಇವತ್ತು ಯಾವುದೇ ಪಕ್ಷಗಳಾಗ್ಲಿ ಅದನ್ನ ಎಚ್ಚೆತ್ಕೊಂಡಿರಾ ಏನೋ ಒಂದು ಮರೆಮಾಚಿ ಅವರವರ ಅನುಕೂಲಗಳು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ಏನು ಒಂದು ನೈಜವಾದ ಹೋರಾಟವನ್ನ ಮಾಡಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಲಿ, ಮತ್ತೆ ನಮ್ಮ ಸ್ವಾರ್ಥಗಳಿಗೇನೋ ಆಗ್ಬೇಕು ಅಂತಕ್ಕಂಥದ್ದನ್ನ ಜನರನ್ನ ಮತ್ತೆ ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಕೂಡ ಯಾರು ಮಾಡಬಾರ್ದು. ಇವತ್ತು 14 ವರ್ಷಗಳಿಂದ ನಿರಂತರವಾಗಿ ಈ ರೀತಿ ನೀರಾವರಿ ಹೋರಾಟ, ನಾವು ಶಾಶ್ವತ ನೀರಾವರಿ ಹೋರಾಟ ಅಂತ ಬಂದಾಗ 25 ವರ್ಷಗಳಿಂದ ದೊಡ್ಡ ದೊಡ್ಡ ಸೀನಿಯರ್ಸ್ ಪಾಪ ಇದರಲ್ಲಿ ನಮ್ಮ ಆಂಜನೇಯ ರೆಡ್ಡಿ ಅವರು ಇದಾರಲ್ಲ, ಅವ್ರ ಹಿಂದೆನೆ ಸೀನಿಯರ್ಸ್ ಪಾಪ ತುಂಬಾ ಹೋರಾಟ ಮಾಡಿದ್ದಾರೆ ನೀರಾವರಿಗಾಗಿ.
ಅದು ಇವತ್ತು ದೈವಾಧೀನರಾಗಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀರಾಮ್ ರೆಡ್ಡಿ ಅವರು ಇರ್ಬೋದು, ಮತ್ತೆ ನಮ್ಮ ಇಳುವಳಿ ರಮೇಶ್ ಅಣ್ಣವ್ರು ಇರ್ಬೋದು. ಈ ರೀತಿ ಪಟ್ಟಿ ಇದೆ, ಹೇಳ್ತಾ ಹೋದ್ರೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಎಲ್ಲ ಹೆಸರುಗಳು ಹೇಳಕ್ಕಾಗ್ತಾ ಇಲ್ಲ. ಹಾಗಾಗಿ ಅದರದ್ದೇ ಆಗಿರ್ತಕ್ಕಂಥ ಪಾತ್ರ ಇದೆ ಅಂತ ಇದರಲ್ಲಿ ಇವತ್ತು ಹೋರಾಟಗಳು ಮಾಡಿಕೊಂಡು ತನ್ನದೇ ಆಗಿರ್ತಕ್ಕಂಥ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ, ನೀರು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಒಳ್ಳೆ ನೀರು ಅಂತಂದ್ರೆ ಇವತ್ತು ಕಲುಷಿತ ನೀರು ಬಂದು ಇಲ್ಲಿ ಅಡಕಾಗಿದೆ. ಇವತ್ತು ಆ ಕೆರೆಗಳ ಬಳಿ ಹೋದ್ರೆ ಅಟ್ಲೀಸ್ಟ್ ನಾವು ಒಂದು ವೆಹಿಕಲ್ ಅಲ್ಲೋ ಅಥವಾ ವಾಕ್ ಮಾಡಕ್ ಹೋದ್ರೇನೆ ಆ ಸ್ಮೆಲ್ಗೆ ಇರಕ್ಕಾಗಲ್ಲ. ಅಲ್ಲಿರ್ತಕ್ಕಂಥ ಜೀವಿಗಳು ಯಾವ ರೀತಿ ವಾಸ ಮಾಡೋಕ್ಕಾಗ್ತದೆ? ಆ ಕೆರೆಯಲ್ಲಿ ಇರ್ತಕ್ಕಂಥ ಜೀವಿಗಳು ಯಾವುದೇ ಆಗ್ಬೋದು, ಅದು ಮೀನು ಆಗ್ಬೋದು ಅಥವಾ ಕಪ್ಪೆ ಆಗ್ಬೋದು, ಇನ್ನೊಂದಾಗ್ಬೋದು. ಮತ್ತೆ ಅದೇ ರೀತಿ ಸುತ್ತಮುತ್ತಲಿರ್ತಕ್ಕಂಥ ಜನ ಪಾಪ ಅವರು ಯಾವ ರೀತಿ ವಾಸ ಮಾಡ್ತಕ್ಕಂಥದ್ದು ಅದು ಎಲ್ಲ ಒಂದು ಕಡೆ ಏನಾಗಿದೆ, ಈ 3rd ಫೇಸ್ ರಿಲೀಸ್ ಆಗದೆ ಇರೋದಕ್ಕಿಂತ ಶುದ್ಧೀಕರಣ ಆಗದೆ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಸಮಸ್ಯೆಗಳು ಈಗ ತಕ್ಷಣಕ್ಕೆ ಇಲ್ಲದೆ ಇರ್ಬೋದು. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಮುಂದಿನ ಒಂದು ಪೀಳಿಗೆ ಮಕ್ಕಳು ಇವತ್ತು ಏನು ಚಿಕ್ಕ ಮಕ್ಕಳು ಇವತ್ತು ಮುಂದೆ ಇದಕ್ಕೆ ಅಲ್ಲ ಇತಿಹಾಸ ಇದೆ, ಇದಕ್ಕೆ ಎಲ್ಲ ಪೀಳಿಗೆ ಬಂದಿರತಕ್ಕಂಥ ಇತಿಹಾಸನೂ ಕೂಡ ಇದೆ, ಮತ್ತೆ ಮುಂದೆ ಪೀಳಿಗೆ ಬರ್ತಕ್ಕಂಥ ಒಂದು ಫ್ಯೂಚರು ಕೂಡ ಇದೆ. ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇವತ್ತು ನಮ್ಮ ಬಗ್ಗೆ ಅಲ್ಲ, ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ನಾಳೆ ದಿನ ಮುಂದಿನ ಮಕ್ಕಳ ಬಗ್ಗೆ, ಭವಿಷ್ಯದ ಬಗ್ಗೆ. ಇವತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ಬಿಟ್ಟು ನಾವೇ ಹೇಳ್ತೀವಿ. ಅದಕ್ಕೋಸ್ಕರ ಇವತ್ತು ಅವ್ರ ಬಗ್ಗೆ ನಾವು ಯೋಚನೆ ಮಾಡಿ ಮುಂದೆ ಆಗ್ತಕ್ಕಂಥ ಸಮಸ್ಯೆಯನ್ನ ಯಾವ ರೀತಿ ಇದನ್ನ ಸಾಲ್ವ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಚಿಂತನೆ ಮಾಡಬೇಕಾಗಿದೆ. ಹೋರಾಟಗಳು ಮಾಡ್ತಾರೆ, ಆದ್ರೆ ಸರ್ಕಾರ ಬದ್ಧತೆಯಿಂದ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬದ್ಧತೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇದು ಸಾಲ್ವ್ ಆಗ್ತದೆ. ಹೌದು ಸರ್. ಈಗ ಕೈಗಾರಿಕೆಗಳಾಗಿರ್ಬೋದು, ಈ ಥರ ಪ್ರೈವೇಟೈಸೇಷನ್, ಖಾಸಗೀಕರಣಕ್ಕೆ ಎಷ್ಟು ಹೊತ್ತು ಕೊಡ್ತಾರೆ ಗವರ್ನಮೆಂಟ್ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಅದೇ ಗಮನ ಅಥವಾ ಅದೇ ಕಾಳಜಿ ಯಾಕೆ ಒಂದು ರೈತರ ಆರೋಗ್ಯದ ಮೇಲಾಗಲಿ, ಜನರ ಆರೋಗ್ಯದ ಮೇಲಾಗಲಿ ಯಾಕಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಖಂಡಿತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ನೋಡಿ, ಇವತ್ತು ಎಲ್ಲೇ ಆಗಲಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರನೇ ಅಲ್ಲ, ಅದು ಯಾವುದೇ ಸರ್ಕಾರಗಳು ಬರಲಿ, ಇಂಡಸ್ಟ್ರಿಯಲ್ಲು ಡೆವಲಪ್ ಆಗಬೇಕು ಅಂದ ತಕ್ಷಣವೇ ಆಗಬೇಕು ಅನ್ನೋದ್ರ ಕಡೆ ಇನ್ಕ್ಲೂಡಿಂಗ್ ಇವತ್ತು ಎಲ್ಲೇ ಒಂದು ಅಕ್ವಿಜಿಷನ್ ಮಾಡ್ಕೋಬೇಕಾದ್ರೆ ಎಲ್ಲ ಪ್ರೊಸೆಸ್ಸನ್ನು ಕೂಡ 1 ವರ್ಷ 2 ವರ್ಷದಲ್ಲಿ ಮುಗಿಸ್ಬಿಟ್ಟು ಆ ಇಂಡಸ್ಟ್ರಿಯಲ್ಲು ಇವರು ಕಂಪ್ನಿಯವ್ರು ಯಾರಿರ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸಗಳು ಎಲ್ಲನೂ ಕೂಡ ಮಾಡ್ತದೆ. ಆದರೆ ನಾವು ಒಪ್ಕೊತೀವಿ, ಅದು ಅಷ್ಟು ವೇಗವಾಗಿ ಆಗಿ ಇಂಡಸ್ಟ್ರಿಯಲ್ಸ್ ಬಗ್ಗೆ ಅಷ್ಟು ಕಾಳಜಿ ಮುತುವರ್ಜಿ ವಹಿಸ್ತಕ್ಕಂಥ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಮುತುವರ್ಜಿ ವಹಿಸ್ತಾವಲ್ವಾ. ಅದೇ ರೀತಿ ಇವತ್ತು ಸುಮಾರು 20-30 ಇಲ್ಲ ಚರಿತ್ರೆ ಬಂದಾಗಿಂದನೂ ಕೂಡ ಇದು ಬರಪೀಡಿತ ಜಿಲ್ಲೆನೇ ಇದೆ. ಅದು ಚರಿತ್ರೆಯನ್ನು ನಾವು ನೋಡಿದಾಗ ಇಷ್ಟು ವರ್ಷಗಳಿಂದ ಸ್ವತಂತ್ರ ಬಂದು ನಮಗೆ 80 ವರ್ಷ ಆಗಿದೆ. ಇವತ್ತುವರೆಗೂ ಕೂಡ ಇಲ್ಲಿ ನೀರಿಗೆ ಹಾಹಾಕಾರ ಇದೆ ಅಂದರೆ ಕುಡಿಯೋ ನೀರಿಗೂ ಕೂಡ ಇದು ಆಳಿರ್ತಕ್ಕಂಥ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಯಾರೇ ಆಗ್ಬೋದು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಆಮೇಲೆ ಜನಪ್ರತಿನಿಧಿಗಳು ಯಾರೇ ಆಗಲಿ ಇವತ್ತು ಅಧಿಕಾರ ಇರುತ್ತೆ ಹೋಗುತ್ತೆ, ಆದರೆ ಏನಾದರೂ ಒಂದು ಜನರ ಪರವಾಗಿ, ಯಾಕಂದರೆ ನಿಮ್ಮನ್ನೆಲ್ಲ ನಂಬಿಕೊಂಡು ಜನ ಓಟ್ ಹಾಕಿರ್ತಾರೆ, ಏನೋ ಒಂದು ವಿಶ್ವಾಸದ ಮೇಲೆ ಏನೋ ಒಂದು ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಓಟ್ ಹಾಕ್ತಕ್ಕಂಥದ್ದು. ಆ ಜನಪ್ರತಿನಿಧಿಗಳು ಯಾವುದೇ ಒಂದು ಪಕ್ಷದಕ್ಕೆ ಅಡಿಯಾಳಾಗ್ದಿರಾ ಅಥವಾ ಪಕ್ಷದ ಒತ್ತಡಕ್ಕೆ ಸುಮ್ಮನೆ ಇರ್ದಿರಾ, ನನ್ನ ಹಕ್ಕು, ಜನ ಓಟ್ ಹಾಕಿದ್ದಾರೆ, ಗೆಲ್ಸಿದ್ದಾರೆ, ಅವ್ರಿಗೋಸ್ಕರ ನಾವು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದು ವಿಧಾನಸೌಧದಲ್ಲಾಗ್ಬೋದು ಅಥವಾ ಸಂಸತ್ತಲ್ಲಾಗ್ಬೋದು, ಅದು ಸಂಸದರುಗಳಾಗಿರಲಿ ಅಥವಾ MLAಗಳೇ ಆಗಿರಲಿ, ಧ್ವನಿ ಮಾಡಬೇಕಾಗ್ತದೆ. ಇಲ್ಲಿ ನಮ್ಮ ಜನರಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಕೂಡ ನಮಗೆ 3ನೇ ಹಂತದ ಶುದ್ಧೀಕರಣ ಮಾಡಿಕೊಡಿ. ಯಾಕಂದರೆ ಇಲ್ಲಿ ಹೋರಾಟಗಳು ಮಾಡೋದಕ್ಕಿಂತ ನಾವಿಲ್ಲಿ ಏನೋ ಮೀಡಿಯಾಗಳ ಮುಂದೆ ನಾವು ಮಾತಾಡಿ ಏನೋ ಒಂದಷ್ಟು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ಜನಪ್ರತಿನಿಧಿಗಳು ವಿಧಾನಸೌಧದಲ್ಲಿ ಮಾತಾಡಿದಾಗ ಖಂಡಿತವಾಗ್ಲೂ ಕೂಡ ಅದು ಅರ್ಥಪೂರ್ಣವಾಗಿರುತ್ತೆ, ಮತ್ತು ರೆಕಾರ್ಡ್ ಆಗ್ತದೆ. ಮತ್ತು ಅದರ ಬಗ್ಗೆ ಚಿಂತೆ ಮಾಡೋದಕ್ಕೆ ಸರ್ಕಾರ ಖಂಡಿತವಾಗ್ಲೂ ಕೂಡ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಅದನ್ನು ಮಾತಾಡಿ ಅದನ್ನು ಶೀಘ್ರ ರೀತಿಯಲ್ಲಿ ಪರಿಹರಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. 3ನೇ ಹಂತದ ಶುದ್ಧೀಕರಣ ಮತ್ತು ಎತ್ತಿನ ಹೊಳೆ ನೀರನ್ನ ತರ್ತಕ್ಕಂಥ ಕೆಲಸ ಏನು ತಡ ಆಗ್ತಾ ಇದೆ, ಅದಕ್ಕೆ ಖಂಡಿತವಾಗ್ಲೂ ಕೂಡ ಕೂಡಲೇ ಎಲ್ಲರೂ ಕೂಡ ವಿಶೇಷವಾಗಿ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಎಲೆಕ್ಷನ್ಗಳು ಬಂದಾಗ ಜನರ ಹತ್ರ ಹೋಗಿ ಓಟ್ ತಗೊಂಡು ತಿರುಗಿ ಮತ್ತೆ ಇದು ಮಾಡಿಕೊಂಡು ತಿರುಗಿ ಮತ್ತೆ ಏನೋ ಒಂದು ಹೇಳಿ ಜನರು ಅದೇನೋ ಎಲ್ಲಿವರೆಗೂ ಈ ಒಂದು ಗಾದೆನೇ ಇದೆ,
ಎಲ್ಲಿವರೆಗೂ ಯಾಮಾರೋರು ಇರ್ತಾರೋ ಅಲ್ಲಿವರೆಗೂ ಯಾಮಾರಿಸೋರು ಇದ್ದೇ ಇರ್ತಾರಂತೆ, ಎಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡಿಸ್ಕೊಳ್ಳೋರು ಇದ್ದೇ ಇರ್ತಾರೆ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಕೂಡ ನಾನು ಈ ಬರಪೀಡಿತ ಜಿಲ್ಲೆಗಳ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ಕೂಡ ನೀವು ಅದು ಕೇಂದ್ರ ಸರ್ಕಾರ ಅಲ್ಲಿ ಸಂಸತ್ ಭವನದಲ್ಲಾಗ್ಲಿ ಅಥವಾ ಇಲ್ಲಿ ವಿಧಾನಸೌಧದಲ್ಲಾಗ್ಲಿ, ಇದು ಯಾವುದೋ ಒಂದು ಸ್ಟೇಟ್ ಅಲ್ಲ, ಇದು ಎರಡು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎರಡೂ ಕೂಡ ಪ್ರಮುಖ ಪಾತ್ರನೇ. ನೀವೆಲ್ಲರೂ ಕೂಡ ಒಟ್ಟಾಗಿ ನಿಮ್ಮ ಒಂದು ರಾಜಕೀಯ ಒಂದು ತೆವಲುಗಳಿಗೆ ಅಥವಾ ನಿಮ್ಮ ರಾಜಕೀಯ ಒಂದು ಏನೋ ಒಂದು ನಿಮ್ಮ ಒಂದು ಹಿತಾಸಕ್ತಿಗಳಿಗೆ ಅದನ್ನ ಬಿಟ್ಟು ದಯವಿಟ್ಟು ಕೂಡ ನೀವು ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೌದು ಸರ್. ಈಗ ಸಂದೀಪ್ ರೆಡ್ಡಿ ಅವರು ಬಂದ್ ಮಾಡಿದ್ರು, ಅಂದರೆ ಶುದ್ಧೀಕರಣ ಆಗಬೇಕು ನೀರು ಅಂತ. ಆದರೆ ಅದು ಕೇವಲ ಕೆಲವು ದಿನಗಳು ಮಾತ್ರ, ಅದು ಚರ್ಚೆಯಲ್ಲಿತ್ತು. ಆದರೆ ಈಗ ಅದು ಆ ಟಾಪಿಕ್ಗೆ ನಿಂತು ಹೋಗ್ಬಿಟ್ಟಿದೆ, ಯಾರು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಈ ಡೈವರ್ಷನ್ ಏನಾಗಿರ್ಬೋದು ಸರ್? ಈ ಡೈವರ್ಷನ್ಗೆ ಕಾರಣ ಇಲ್ಲ, ಇದು ನಾವು ಚರಿತ್ರೆ ನಾನು ಆಗ್ಲೇ ಹೇಳಿದೆ. ಸಂದೀಪ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಮಾತ್ರ ಏನೋ ಒಂದಷ್ಟು ಬಂದ್ ಮಾಡಿದ್ದಾರೆ. ಇರಲಿ, ನಾವು ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡಲ್ಲ. ನಾನು ಆಗಲೇ ಹೇಳಿದೆ, ಅವ್ರವ್ರ ಹಕ್ಕು. ಅದರಲ್ಲಿ ಹೋರಾಟ ಮಾಡೋದ್ರಲ್ಲಿ ಒಂದು ಒಳ್ಳೇದಿದ್ದಾಗ ಮಾಡಿದಾಗ, ಇವಾಗ ಅವರು ಹೋರಾಟ ಮಾಡಿರೋದ್ರಲ್ಲಿ ಯಾವುದೇ ಲೋಪದೋಷ ಇಲ್ಲ, ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅದು ಮರೆಮಾಚಿತು ಅಥವಾ ತಟಸ್ಥ ಆಗೋಯ್ತು ಅಂತಕ್ಕಂಥದ್ದು ತಪ್ಪು. ಇದು ಏನಂದರೆ ಈ ಕಾಲನೇ ಆ ರೀತಿ. ನಾವು ಹಿಂದೆ ಹೋರಾಟಗಳನ್ನ ನಾವು ನೋಡಿದಾಗ ಖಂಡಿತವಾಗ್ಲೂ ಕೂಡ ನಿಜವಾಗ್ಲೂ ಅಷ್ಟು ತೀವ್ರ ರೀತಿಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಪ್ರತಿಯೊಬ್ಬ ಹುಡುಗನಿಗೂ ಕೂಡ ಬ್ಲಡ್ಡು ಪ್ರೆಷರು ಜಾಸ್ತಿ ಆಗಿ ಇದಕ್ಕೇನಾದರೂ ಒಂದು ಅಂತ್ಯ ಆಡಬೇಕು ಅಂತಕ್ಕಂಥ ಪರಿಸ್ಥಿತಿ ನಾವು 7 ವರ್ಷಗಳ ಹಿಂದೆನೇ ನಾವು ನೋಡಿದ್ವಿ. ಆ ರೀತಿಯಾದಂಥ ಒಂದು ಕಿಚ್ಚು ಇಡೀ ಜಿಲ್ಲೆಗಳಲ್ಲಿ ಹಬ್ಬಿತ್ತು. ಇದು ನೀರಾವರಿ ನಮ್ಗೆ ಬೇಕೇ ಬೇಕು, ಎತ್ತಿನ ಹೊಳೆ ನೀರಾವರಿ ಬೇಕೇ ಬೇಕು ಅಂತಕ್ಕಂಥದ್ದು, ಅಥವಾ ಬೇರೆ ಯಾವುದಾದ್ರೂ ನೀರಾವರಿ ನಮಗೆ ಬೇಕೇ ಬೇಕು ಅಂತಕ್ಕಂಥದ್ದು. ಹಾಗಾಗಿ ಇದು ಏನಾಗ್ತದೆ ಅಂದರೆ, ಇವತ್ತು ರಾತ್ರಿ ಇತ್ತು, ಬೆಳಕಾಗಿರೋ ತಿರುಗಿ ಮತ್ತೆ ರಾತ್ರಿ ಆಗ್ತದೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಮರೆಮಾಚಿತು ಅಥವಾ ಕೈ ಬಿಡ್ತು ಅಥವಾ ಎಲ್ಲೋ ಒಂದು ಸೈಲೆಂಟ್ ಆಯಿತು ಅಂತ ಅನ್ನಕ್ಕೆ ನಾವು ಬರಲ್ಲ. ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇರ್ಬೋದು, ನಾವು ಹೇಳಕ್ಕಾಗಲ್ಲ. ಹಾಗಾಗಿ ಅವರು ಬಂದ್ ಮಾಡಿರೋದಾಗ್ಲಿ ಅಥವಾ ಇನ್ನೊಂದಾಗ್ಲಿ ಅವ್ರಿಗೆ ಅನಿಸಿಕೆ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರೋ ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ಬಂದ್ನ ಮಾಡಿದ್ದಾರೆ. ಆ ಬಂದ್ ಮಾಡಿರ್ತಕ್ಕಂಥದ್ದು ಇವತ್ತು ಸರ್ಕಾರಗಳಿಗೆ ಎಚ್ಚರಿಸ್ತಕ್ಕಂಥ ಪ್ರಯತ್ನ ಖಂಡಿತವಾಗ್ಲೂ ಕೂಡ ಆಗಿರ್ತದೆ. ಏನೋ ಇವತ್ತು ಸರ್ಕಾರಕ್ಕೂ ಕೂಡ ಮುಟ್ಟಿರ್ತದೆ, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೂ ಕೂಡ ಈ ರೀತಿ 3ನೇ ಹಂತದ ಶುದ್ಧೀಕರಣ ಆಗಬೇಕು, ಬಂದಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳೋದೇನೆಂದ್ರೆ, ಎಂಟೈರ್ ಜಿಲ್ಲೆಯೆಲ್ಲನೂ ಕೂಡ ಅವರು ಪಕ್ಷದ ಅಡಿಯಲ್ಲಿ ಮಾಡಿದಾರ ಅಥವಾ ಪಕ್ಷ ಇಂಡಿಪೆಂಡೆಂಟ್ ಮಾಡಿದಾರ ಹೋರಾಟ ಅಥವಾ ಬಂದು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಜಿಲ್ಲೆಯಾದ್ಯಂತ ಎಲ್ಲ ಹೋರಾಟಗಾರರು, ನಾನು ಹೇಳಿದ್ನಲ್ಲ ಆಗಲೇ, ಕೇಸುಗಳು ಹಾಕಿಸ್ಕೊಂಡು ಇವತ್ತೂ ಕೂಡ ಕೇಸುಗಳಿಗೆ ಅಲ್ದಾಡ್ತಾ ಇದ್ದಾರೆ. ಮನೆ ಕುಟುಂಬಗಳಿಗೆ ಪಾಪ ಊಟಗಳಿಲ್ದಿರ ರಾತ್ರಿ ಆಗಲು ಪಾಪ ಪರದಾಡಿರ್ತಕ್ಕಂಥ ಹೋರಾಟಗಾರರು ಇವತ್ತು ನಮ್ಮ ಕಣ್ಣು ಮುಂದೆಗಡೆ ಇದ್ದಾರೆ. ನಾವೆಲ್ಲ ಅವ್ರನ್ನ ಗೌರವಿಸಬೇಕಾಗ್ತದೆ. ಅಂಥ ಹೋರಾಟಗಾರನ್ನೆಲ್ಲ ಇವರು ಒಂದು ರಾಜಕೀಯ ಪಕ್ಕಕ್ಕೆ ಮುಳುಗಿ ಆ ರೀತಿಯಾದಂಥ ಒಂದು ಬದ್ಧತೆ ನಮಗೂ ಖುಷಿ ಆಯ್ತು ಇವರು. ಆದರೆ ಎಲ್ಲರನ್ನೂ ಕೂಡ ಸೇರಿಸಿ, ಇಲ್ಲ ಚಿಕ್ಕಬಳ್ಳಾಪುರದಲ್ಲೇ ಆಗಲಿ ಎಲ್ಲ ಹೋರಾಟಗಾರನ್ನೆಲ್ಲ ಸೇರಿಸಿ ಚಿಕ್ಕಬಳ್ಳಾಪುರ ಬಂದ್ ಮಾಡಬೇಕಾಗಿತ್ತು. ಇಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನ, ಅದು ಯಾವುದೇ ನೀರಾವರಿ ಆಗ್ಬೋದು, ರೈತ ಪರ ಇರ್ಬೋದು, ದಂತ ಪರ, ಎಲ್ಲರನ್ನೂ ಸೇರಿಸಿ ಹೋರಾಟ ಕೈಗೆ ಎತ್ಕೊಂಡಿದ್ದಿದ್ರೆ ಖಂಡಿತವಾಗಲೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸ ಆಗ್ತಾ ಇತ್ತು. ಆದರೆ ಅದು ಎಷ್ಟು ಮಾತ್ರ ಫಲ ಕೊಡ್ತು ಬಿಡ್ತು ಅಂತಕ್ಕಂಥ ಚರ್ಚೆ ಬೇಡ. ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಈಗ ಈ ಹೋರಾಟ ಏನಿದೆ ಇದು ಕೇವಲ ಚಿಕ್ಕಬಳ್ಳಾಪುರ ತಾಲೂಕಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಆ್ಯಂಡ್ ಈ ಸಮಸ್ಯೆ ಬಂದು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯದು. ಯಾಕೆ ಬೇರೆ ಯಾರು MLAಗಳಾಗಿರ್ಬೋದು ಅಥವಾ ರಾಜಕೀಯ ಮುಖಂಡರಾಗಿರ್ಬೋದು ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಯಾಕೆ ಇದು ಕೇವಲ ಚಿಕ್ಕಬಳ್ಳಾಪುರ ತಾಲೂಕಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲಮ್ಮ, ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಖಂಡಿತ ಈಗ ಒಂದು ಹೋರಾಟ ಅನ್ನೋದು ಅಥವಾ ಒಂದು ಈ ಬೆಂಕಿ ಕಡ್ಡಿ ಒಂದೇ, ಅದು ಸುಮ್ಮನೆ ಒಂದು ಗೀಚಿ ಇಕ್ಕಿದ್ರೆ ಅದೇನಾಗ್ತದೆ, ನಿಧಾನವಾಗಿ ಎಲ್ಲ ಪಸರ್ಕೊಂಡು ಬೆಂಕಿ ಏನೋ ಉರಿತಕ್ಕಂಥ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ಈ ರೀತಿ ಇದು ಹೋರಾಟ ಈಗ ಸ್ಟಾರ್ಟ್ ಆಗಿರ್ಬೋದು, ಆದರೆ ಇದು ನಾಳೆ ದಿನ ಜಿಲ್ಲೆಯಾದ್ಯಂತನೂ ಕೂಡ ಆಗ್ತದೆ. ಹಂಗೇನಾದರೂ ಒಂದು ವೇಳೆ ಯಾವುದೇ ಜನಪ್ರತಿನಿಧಿಗಳು ಇದು ಬಿಡೋ ಏನಾಗ್ತದೆ ಏನೋ ಅಂತ ಅಂದ್ಕೊಂಡಿದ್ರೆ ಒಂಥರ. ಈಗ ಸಂದೀಪ್ ರೆಡ್ಡಿ ಅವರು ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ. ಆದರೆ ಇವತ್ತು ನೀರಾವರಿ ಹೋರಾಟಗಾರರು ಪಾಪ ಅವರು ಹೋರಾಟಗಳು ಮಾಡಿ 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 ಎಲ್ಲ ಸಂಘಟನೆಗಳವರು ಇವ್ರ ಜೊತೆ ಸೇರಿಕೊಂಡು
ಆಗೋಗಿದಾರ ಅಥವಾ ಅನ್ನೋ ರೀತಿಯಲ್ಲಿ ಏನಾದರೂ ಯಾವುದೇ ಜನಪ್ರತಿನಿಧಿಗಳು ಏನಾದರೂ ಅಂದುಕೊಂಡಿದ್ರೆ ಯಾವುದೇ ಪಕ್ಷದ ಜನಪ್ರತಿನಿಧಿಗಳು ನಿಮ್ಮಷ್ಟು ಮೂರ್ಖರು ಇನ್ನೊಬ್ರು ಇಲ್ಲ. ಅವ್ರು ಏನಾದರೂ ಅವ್ರಿಗೇನು ಹೋರಾಟಗಳೇನು ಹೊಸದೇನಲ್ಲ. ಸಂದೀಪ್ ರೆಡ್ಡಿ ಅವ್ರದ್ದು ಪಕ್ಕ ಮಾಡಿಬಿಡ್ರಿ ನೀವು. ಅವ್ರು ಏನಾದರೂ ಜಿಲ್ಲೆಯಾದ್ಯಂತ ಹೋರಾಟ ಸಂಘಟನೆಗಳಿದ್ದಾವೆ, ಅವ್ರೇನಾದರೂ ಮತ್ತೆ ಇನ್ನೊಂದ್ಸಾರಿ ಏನಾದರೂ ಇಳಿದು ಬಿಟ್ರೆ ಖಂಡಿತವಾಗ್ಲೂ ಕೂಡ ನೀವು ಹೇಳ್ದಂಗೆ ಇದು ತುಂಬ ಪರಿಣಾಮಕಾರಿಯಾಗಿರ್ತದೆ. ಮತ್ತು ನೀರಿಗಾಗಿ ನಮ್ಮ ಹಕ್ಕು ನಮ್ಮ ನೀರು ಅಂತಕ್ಕಂಥ ಸ್ಲೋಗನ್ ಕೆಳಗಡೆ ಇವತ್ತು ಮಲಗಿಸ್ತಾ ಇರೋದು ನೀರಾವರಿ ಹೋರಾಟಗಾರರು, ಬೇರೆ ಸಂಘಟನೆಗಳು. ಅವರು ಇಳಿತಾರೆ ಖಂಡಿತ. ಆ ಭರವಸೆ ಆ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ. ಅವರೇನಾದರೂ ಹೋರಾಟಗಳಿಗೆ ಇಳಿದು ಏನಾದ್ರು ನಮ್ಮ ಸಂಪೂರ್ಣ ಬೆಂಬಲ ಅಂತೂ ಖಂಡಿತವಾಗ್ಲೂ ಅವತ್ತು ಇತ್ತು, ಇವತ್ತು ಇತ್ತು, ಮುಂದಕ್ಕೂ ಕೂಡ ಇರ್ತದೆ. ಆ ನೀರಾವರಿ ಹೋರಾಟಗಾರರು ಸಂಘಟನೆಗಳು ಏನಾದರೂ ಇಳಿದು ಬಿಟ್ಟರೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಈ ಜನಪ್ರತಿನಿಧಿಗಳ ಎಲ್ಲರೂ ಕೂಡ ಅತಂತ್ರ ಆಗೋಗ್ತಾರೆ. ಆಮೇಲೆ ನಾನು ಇನ್ನೂ ಒಂದು ಒತ್ತಾಯ ಮಾಡ್ತಾ ಇದ್ದೀನಿ ಜನಪ್ರತಿನಿಧಿಗಳಿಗೆ, ದಯವಿಟ್ಟು ಕೂಡ ನೀವು ನಾನು ಆಗಲೇ ಹೇಳ್ದಂಗೆ ಈಗಲಾದ್ರೂ ಕೂಡ ನೀವು ಎಚ್ಚೆತ್ತುಕೊಡುವಂತಕ್ಕಂಥ ಪ್ರಯತ್ನ ಮಾಡಿ, ಏನಾದರೂ ಮಾಡಿ, ಎಲ್ಲರೂ ಒಟ್ಟಾಗಲಿ. ನಿಮ್ಮ ಸ್ವಾಯತ್ತಾಸಕ್ತಿಗಳು, ಸ್ವಾರ್ಥಗಳು ಅಥವಾ ನಿಮಗೆ ಆಗ್ತಾರೋ ಆಗಲ್ಲೋ ಅದನ್ನೆಲ್ಲ ಪಕ್ಕಕ್ಕೆ ಮಡಗಿ ಎಲ್ಲರೂ ಒಂದಾಗಿ ದಯವಿಟ್ಟು ಕೂಡ ಕೂಗ್ತಕ್ಕಂಥ ಕೆಲಸ ವಿಧಾನಸೌಧದಲ್ಲಿ ಮಾಡಿ, ತರ್ತಕ್ಕಂಥ ಕೆಲಸ ಮಾಡಿ. ಒಂದು ವೇಳೆ ನೀವೇನಾದರೂ ತರದೇ ಹೋದರೆ ನಾನೇನು ಹೇಳ್ತಾ ಇರೋದಂದರೆ, ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ. ಯಾಕಂದರೆ ಜನರನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ನಿರಂತರವಾಗಿ 25 ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಈ ನೀರಿಗಾಗಿ ಎಲ್ಲರನ್ನೂ ದಿಕ್ತಪ್ಪಿಸ್ತಕ್ಕಂಥ ಕೆಲಸ. ಮುಂದೆ ಒಂದು ದಿನ ಎಲ್ಲ ಪಕ್ಷಗಳನ್ನು ಕೂಡ ಸೈಡಿಗೆ ತಳ್ತಕ್ಕಂಥ ಅಥವಾ ಚೀಮಾರಿ ಆಗ್ತಕ್ಕಂಥ ಅಥವಾ ಮತನೇ ಆಗದಿರ್ತಕ್ಕಂಥ ಪ್ರಮೇಯನೂ ಕೂಡ ಬರ್ಬೋದು. ಓಟೆ ಮಾಡಲ್ಲ ಯಾರನ್ನು ಯಾಕಂದ್ರೆ ಯಾರಿಗೇ ಆಗಲಿ, ಈಗ ಮನುಷ್ಯ ಬಗ್ಗಬೇಕು, ಎಷ್ಟು ಬಗ್ಗಬೇಕೋ ಅಷ್ಟು ಬಗ್ತಾನೆ. ಇನ್ನೂ ಬಗ್ಗಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಆ ರೀತಿ ಎಲ್ರಿಗೂ ಕೂಡ ಎಲ್ಲ ಅವಕಾಶಗಳು ಕೂಡ ಈ ಕ್ಷೇತ್ರದ ಅಥವಾ ಈ ಜಿಲ್ಲೆಯ ಹೋರಾಟಗಾರರು ಜನರು ಎಲ್ರಿಗೂ ಅವಕಾಶಗಳನ್ನು ಕೊಟ್ಟಿದ್ದಾರೆ. BJPಗಿರ್ಬೋದು, ಕಾಂಗ್ರೆಸ್ಗಿರ್ಬೋದು, JDSಗಿರ್ಬೋದು. ಆದರೆ ಅದು ತೀವ್ರ ರೀತಿಯಲ್ಲಿ ಯಾವ ಪಕ್ಷಗಳೂ ಕೂಡ ಎಫೆಕ್ಟ್ ಜನಪ್ರತಿನಿಧಿಗಳು ಮಾಡಿಲ್ಲ. ಇದೇ ರೀತಿ ಏನಾದರೂ ನೀವು ನಡೀತದೆ ನಮ್ಮದು ಆಟ ಬಿಡ್ರಿ ಅದು ಇದು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಮುಂದೊಂದು ದಿನ ನಿಮಗೆ ಎಲೆಕ್ಷನ್ಗಳು ಬಂದಾಗ ಪಕ್ಷಾತೀತವಾಗಿ ಜನ ಚೀಮಾರಿನೇ ಆಗ್ತಕ್ಕಂಥ ಕಾಲನೂ ಕೂಡ ದೂರ ಇಲ್ಲ. ಚೀಮಾರಿನೇ ಆಗ್ತಾರೆ, ಎಲೆಕ್ಷನ್ನೇ ಮಾಡಲ್ಲ, ಓಟು ಕೂಡ ಯಾರು ಬಂದು ಹಾಕಲ್ಲ ಅಂತಕ್ಕಂಥ ಇದನ್ನು ಕೂಡ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ರೀತಿಯಾದಂಥ ಇದನ್ನು ಕೂಡ ಬಂದ್ಬಿಡ್ಬೋದು ಜನ. ಯಾಕಂದ್ರೆ ರೋಷ್ ಹೋದಾಗ ನಮ್ಗೆ ಯಾರನ್ನು ಕೂಡ ಈಗ ಯಾವುದೋ BJPನೋ ಕಾಂಗ್ರೆಸ್ JDS ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಆಶಯವನ್ನು ಮಾಡಿಕೊಂಡು ಮತ ಚಲಾಯಿಸಿರ್ತಾರೆ. ಅದು ಮಾಡ್ದೇನೆ ಹೋದಾಗ ಏನಾಗ್ತದೆ, ಎಲ್ಲೋ ಒಂದು ಕಡೆ ಜನ ಇಲ್ಲ ತಿರಸ್ಕಾರ ಮಾಡ್ತಕ್ಕಂಥದ್ದು ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳನ್ನ ಅಥವಾ ಯಾರಾದ್ರೂ ಬೇರೆಯವರು ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಇಂಡಿಪೆಂಡೆಂಟ್ಗೆ ಹಾಕೋದು ಅಥವಾ ಮತನೇ ಹಾಕ್ದಿರ ಮನೆಗಳಲ್ಲೇ ಇದ್ಬಿಡ್ಬೋದು. ಆದರೆ ನಾವು ಇವತ್ತು ಸನ್ಮಾನ್ಯ ದೇವೇಗೌಡರನ್ನ, ಇವತ್ತು ಮಾಜಿ ಪ್ರಧಾನಮಂತ್ರಿಗಳು, ಅವ್ರನ್ನ ಇವತ್ತು ನಾವು ಮೆಚ್ಕೊಳ್ಳೇಬೇಕಾಗ್ತದೆ. ಪಕ್ಷಾತೀತವಾಗಿ ಏನೇ ಇರಲಿ, ಇವತ್ತು ಈ ರಾಜ್ಯದ ಕಣ್ಮಣಿಯವರು ಇವತ್ತು ಅವರು ಏನೋ ನೀರಿಗಾಗಿ ಅಂತ ಬಂದಾಗ ನನ್ನ ಜೀವನದಲ್ಲಿ ನನ್ನ ಒಂದು 48 ವರ್ಷಗಳ ಜೀವನದ ಪಯಣದಲ್ಲಿ ನನಗೆ ಬುದ್ಧಿ ಬಂದಾಗಿಂದ ಇದುವರೆಗೂ ಕೂಡ ನಾವು ಅಂಥ ಹೋರಾಟಗಾರರನ್ನ ನಾನು ಖಂಡಿತವಾಗ್ಲೂ ಕೂಡ ನಾನು ನೋಡಿಲ್ಲ. ಯಾವುದೇ ಒಬ್ಬ ರೈತನಿಗೆ, ಒಬ್ಬ ಬಡವನಿಗೆ ಅಥವಾ ಯಾರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಬೀದಿಗಿಳಿಯೋದು ಅಥವಾ ಉಪವಾಸ ಕುತ್ಕೊಳ್ತಕ್ಕಂಥದ್ದು, ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರಗಳಿರಲಿ ಎಚ್ಚರಿಸ್ತಕ್ಕಂಥ ಕೆಲಸ, ಜನರನ್ನ ಎಚ್ಚತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಸನ್ಮಾನ್ಯ ದೇವೇಗೌಡರು. ಇವತ್ತು ಅವರು ಯಾವತ್ತೂ ನೋಡಿ, ನಾನು ಅದೇ ಹೇಳೋದು, ಅವರ ರಾಜಕೀಯ 65 ವರ್ಷಗಳ ರಾಜಕೀಯದ ಇತಿಹಾಸದಲ್ಲಿ ಅವರು ಯಾವತ್ತು ಅಧಿಕಾರ ಅನುಭವಿಸಿರೋದು ನನ್ನ ಒಂದು ಮಾಹಿತಿ ಇರೋ ಪ್ರಕಾರ ಒಂದು 5 ವರ್ಷ ಅಥವಾ 6 ವರ್ಷ, 65 ವರ್ಷದ ರಾಜಕೀಯದ ಒಂದು ಅನುಭವದಲ್ಲಿ 5 ವರ್ಷ 6 ವರ್ಷ ಏನಾದರೂ ಅವರು ಅಧಿಕಾರದಲ್ಲಿ ಇರ್ಬೋದು. ಪ್ರಧಾನಮಂತ್ರಿ ಆಗಿ 1 ವರ್ಷ 11 ತಿಂಗಳು, ಕೇವಲ 1 ವರ್ಷ, ಮತ್ತೆ ಮುಖ್ಯಮಂತ್ರಿಯಾಗಿ ಒಂದೂವರೆ ವರ್ಷ, ಮತ್ತೆ ಇನ್ನು ಯಾವುದಾದ್ರೂ ಇಲಾಖೆಗಳಲ್ಲಿ ಮಂತ್ರಿಗಳಾಗಿ ಏನಾದರೂ ಒಂದಷ್ಟು 2 ವರ್ಷ, ಎಲ್ಲ ಒಂದು 6 ವರ್ಷ ಇರ್ಬೋದು. ಆದರೆ ಅವರು ಸುದೀರ್ಘವಾದ ರಾಜಕೀಯ ಪಯಣದಲ್ಲಿ ನಾನು ಆಗಲೇ ನೀರಿಗೆ ವಿರುದ್ಧ ಈಜಿದ್ದಾರೆ. ಅವರು ನೀರಿಗೆ ವಿರುದ್ಧ ಈಜಿದ್ದಾರೆ ಅಂದರೆ ಜನರ ಪರವಾಗಿ ಅವರು ಧ್ವನಿ ಎತ್ತಿದ್ದಾರೆ. ಸರ್ಕಾರಗಳ ಜೊತೆ ಶಾಮೀಲಾಗಿ ಯಾವತ್ತೂ ಕೂಡ ಅವ್ರೇನು ಮಾಡಿರ್ತಕ್ಕಂಥವ್ರಲ್ಲ. ಇವತ್ತೂ ಕೇಂದ್ರ ಸರ್ಕಾರಕ್ಕೆ ನೀರು ಬೇಕು ಈ ಭಾಗಗಳಿಗೆ ಅಂತ ಹೇಳ್ಬಿಟ್ಟು ಇವತ್ತು ಸಂಸತ್ತಲ್ಲಿ ಇವತ್ತೂ ಕೂಡ ಧ್ವನಿ ಮಾಡ್ತಾ ಇದ್ದಾರೆ ಮಾನ್ಯ ದೇವೇಗೌಡರು.
ಇವತ್ತು ನಾನು ಕೇಳ್ಪಟ್ಟೆ, ಇವತ್ತು ಕೆಲವು ಷರತ್ತುಗಳಿಗೆ ಹಾಕಿ ಅರಣ್ಯ ಭೂಮಿದ ಕೆಲವು ಷರತ್ತುಗಳಿಗೆ ಹಾಕಿ ಒಂದು 277 ಎಕರೆ ಏನೋ ಇವತ್ತು ಒಂದು ಇದು ಏನು ಅನುಮೋದನೆ ಕೊಟ್ಟಿದ್ದಾರೆ, ಷರತ್ತುಗಳಿಗೆ ಅನ್ವಯಿಸಿ ಡೆವಲಪ್ಮೆಂಟ್ ಆಗೋದಕ್ಕೆ ಅರಣ್ಯ ಇಲಾಖೆ ಭೂಮಿದು ಅಂತ ಹೇಳ್ಬಿಟ್ಟು. ಆ ರೀತಿ ಒಂದು ಬದ್ಧತೆ ಮಾಡಿಕೊಂಡು ರಾಜಕಾರಣ ಮಾಡಬೇಕಾಗ್ತದೆ ಯಾರೇ ಆಗಿ. ಅದರ ಒಂದು ಇದು ನಾವು ತೆಗೆದಾಗ ಅಂಥವರ ಒಂದು ಮಾರ್ಗದರ್ಶಿಗಳನ್ನು, ಅಂಥ ಒಂದು ದೊಡ್ಡ ವ್ಯಕ್ತಿಗಳ ಪಕ್ಷಿಗಳು ಪಕ್ಕಕ್ಕೆ ಬಿಟ್ಬಿಡಿ ದಯವಿಟ್ಟು ಕೂಡ, ಅಂಥ ಒಂದು ದೊಡ್ಡವರ ಮಾರ್ಗದರ್ಶನ ತಗೊಂಡು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಕ್ಕಂಥ ಕೆಲಸವನ್ನು ಈಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅವ್ರನ್ನ ನೋಡಿ ಕಲಿಬೇಕಾಗಿದೆ, ನಾವೆಲ್ಲರೂ ಕೂಡ ಕಲಿಬೇಕಾಗಿದೆ. ಅದು ಆಗ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ಮತ್ತು ನೀವು ಹೇಳಿದ್ರಿ ಮುಂಚೆಯಿಂದ ಕೂಡ ಹಿರಿಯ ವಕೀಲರಾಗಿರಬಹುದು, ಹಿರಿಯ ನ್ಯಾಯಾಧೀಶರಾಗಿರಬಹುದು, ಮುಂಚೆಯಿಂದನೂ ಕೂಡ ಇದರಲ್ಲಿ ತುಂಬ ದೊಡ್ಡ ಪಾತ್ರ ಇದೆ ಅಂತ. ಅದ್ರ ಬಗ್ಗೆ ಹೇಳೋದಾದರೆ ಹಾಗೂ ಈ ಹೋರಾಟದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇಲ್ಲಮ್ಮ, ನಾವು ನಿರಂತರವಾಗಿ ಈಗ ನಮ್ಮದೇ ಆಗಿರ್ತಕ್ಕಂಥ ನೀರಾವರಿ ಹೋರಾಟ ಒಂದೇನೇ ಅಲ್ಲ, ಹಲವಾರು ಹೋರಾಟಗಳಲ್ಲಿ ಇವತ್ತು ಪಕ್ಷಾತೀತವಾಗಿ ನಾನು ಭಾಗಿಯಾಗಿದ್ದೀನಿ. ಹಲವಾರು ಹೋರಾಟಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀವಿ. ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ನ್ಯಾಯಕ್ಕೋಸ್ಕರ ಖಂಡಿಸ್ತಕ್ಕಂಥ ಕೆಲಸ ಅಥವಾ ಹೋರಾಟ ಮಾಡ್ತಕ್ಕಂಥ ಕೆಲಸ ನನ್ನ ಗಮನಕ್ಕೆ ಬಂದಾಗ ಖಂಡಿತವಾಗ್ಲೂ ಕೂಡ ನಾನು ಕೈ ಜೋಡಿಸಿದ್ದೀನಿ. ನಮ್ಮದೇ ಆಗಿರ್ತಕ್ಕಂಥ ಹೋರಾಟಗಳು ಇವತ್ತು ನಾನು ಅದೇ ಹೇಳಿದ್ನಲ್ಲ, ನಾವು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಾನೇನೇ ಹೇಳ್ಬೋದು, ಅದು ಹೇಳೋದು ಹೆಚ್ಚಲ್ಲ. ಆದರೆ ಇವತ್ತು ಪ್ರಜ್ಞಾವಂತ ಹೋರಾಟಗಾರರಿದ್ದಾರೆ, ನಾವು ಯಾರಿಗೆ ಸಾಥ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ಆಮೇಲೆ ಜೊತೆಗೆ ಇವತ್ತು ಮಾಧ್ಯಮಗಳು ಮಿತ್ರರು ಎಲ್ಲರೂ ಕೂಡ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೆ ಯಾವ್ಯಾವುದ್ರಲ್ಲಿ ಇವ್ರು ವಾಯ್ಸ್ ಮಾಡ್ತಾರೆ, ಯಾವುದ್ರಲ್ಲಿ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಮಾಡಿದೆ. ಆದರೆ ಇವತ್ತು ನಿವೃತ್ತ ನ್ಯಾಯಾಧೀಶರುಗಳು, ಅದು ಹೈಕೋರ್ಟ್ ಆಗ್ಬೋದು ಅಥವಾ ಜಿಲ್ಲಾದಲ್ಲಾಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗ್ಬೋದು, ಇವ್ರದ್ದು ಇವತ್ತು ನಿವೃತ್ತ ನ್ಯಾಯಾಧೀಶರುಗಳು ಇವತ್ತು ಎಲ್ಲರೂ ಕೂಡ ನಾನು ಹೇಳ್ತಕ್ಕಂಥದ್ದು ಎಲ್ಲರೂ ಮೌನ ವಹಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂದರೆ ಇವತ್ತು ಏನಾಗಿದೆ, ವ್ಯವಸ್ಥೆ ಎಲ್ಲೋ ಒಂದು ಕಡೆ ಕೆಟ್ಟೋಗಿದೆ. ಆ ಕೆಟ್ಟೋಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ಬಂದು ಏನಾದರೂ ಮಾತಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೇನೋ ಅವಮಾನ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಡ್ಕೊಳ್ತಕ್ಕಂಥ ಪ್ರವೃತ್ತಿಗಳು ಮಾಡ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಇವತ್ತು ನಾವು ಹೋಗಿ ಮಾತಾಡಿದ್ರು ಕೂಡ ಪಾಪ ಪ್ರತಿದಿನವೂ ಕೂಡ ನಿವೃತ್ತ ನ್ಯಾಯಾಧೀಶರುಗಳು ಪತ್ರಿಕೆ ನೋಡ್ತಾರೆ, ಮೀಡಿಯಾ ನೋಡ್ತಾರೆ, ಅವ್ರಿಗೂ ಕೂಡ ನೋವಾಗ್ತದೆ. ಆದರೆ ಅವರು ಯಾಕೋ ಬರ್ತಕ್ಕಂಥ ಮುಂದಕ್ಕೆ ಬಂದು ಈ ಹೋರಾಟಗಳಲ್ಲಿ ಧುಮುಕಿ ಮಾಡ್ತಕ್ಕಂಥ ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಆಮೇಲೆ ಬರ್ತೀನಿ, ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ಬರ್ತಾ ಇಲ್ಲ. ಯಾಕೆ ಅಂದರೆ ನಾವು ಬಂದ್ಬಿಟ್ರೆ ಎಲ್ಲಿ ನಮಗೆ ತಿರುಗಿ ನಾಳೆ ದಿನ ನಮ್ಗೆ ಇವರು ಎಲ್ಲ ರೀತಿಯಾದಂಥ ಬಣ್ಣ ಎಲ್ಲಿ ಬಳಿತಾರೋ ಅಂತಕ್ಕಂಥ ಒಂದು ಆತಂಕ ಇರ್ಬೋದು. ಆದರೆ ನಾವು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ನಮ್ಮ ಚಿಂತಾಮಣಿಯ ತೆದ್ದೂರು ಅಂತಕ್ಕಂಥ ಗ್ರಾಮ ಸನ್ಮಾನ್ಯ ಜಸ್ಟಿಸ್ ಗೋಪಾಲ್ ಗೌಡ್ರು ಸಾಹೇಬರು, ಇವತ್ತು ನಾವು ಅವ್ರನ್ನೆಲ್ಲ ನೆನಪಿಸಬೇಕಾಗ್ತದೆ. ಯಾಕೆಂದರೆ ಸನ್ಮಾನ್ಯ ಜಸ್ಟಿಸ್ ಗೋಪಾಲ್ ಗೌಡ್ರು ಸಾಹೇಬರು ಅವರು ಹೈಕೋರ್ಟ್ ನ್ಯಾಯಾಧೀಶರಾಗಿ, ಜೊತೆಗೆ ಒರಿಸ್ಸಾ ಮುಖ್ಯ ನ್ಯಾಯಾಧೀಶರಾಗಿ, ಆಮೇಲೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿಯೂ ಕೂಡ ಅವರು ಸೇವೆ ಸಲ್ಲಿಸ್ತಾರೆ. ಆದರೆ ಅವರ ಸೇವೆ ನಿಜವಾಗ್ಲೂ ಕೂಡ ಅವರು ನ್ಯಾಯಾಧೀಶರಾಗಿ ಇದ್ದಾಗಲೂ ಕೂಡ ಗೌರವಾನ್ವಿತರು. ಎಲ್ಲ ರೀತಿಯಾದಂಥ ನಿಮಗೆ ಗೊತ್ತಿಲ್ಲ, ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು, ಒಂದು ಗುಡುಗಡ್ಡೆ ಒಂದು ಕೋರ್ಟ್ ಇನಾಗ್ರೇಷನ್ ಇತ್ತು, ಬಂದಿದ್ದರು, ಯಾರಿಗೋ ಪಾಪ ವೋಟರ್ ID ಕಾರ್ಡು ಆಧಾರ್ ಕಾರ್ಡ್ ಇರಲಿಲ್ಲ. ಅದಕ್ಕೆ DC ಅವ್ರ ಹತ್ರ ಸುಮಾರು ಒಂದು 8 ವರ್ಷಗಳ ಹಿಂದೆ ಆಧಾರ್ ಕಾರ್ಡು ನೀವು ವೋಟರ್ ID ಕಾರ್ಡ್ ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥ ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಕಣ್ಣೆದುರುಗಡೆ. ನಾವೊಂದು ಗಾರ್ಲ್ಯಾಂಡ್ ಮಾಡೋಣ ಅಂತ ಹೋಗಿದ್ರೆ ಅಲ್ಲಿ IBಯಲ್ಲಿ, ಯಾಕೆ ನೀವು ಕೊಟ್ಟಿಲ್ಲ ಅವ್ರಿಗೆ ಅಂತ ಒಂದು ನೋಡಿ. ಅವರು ಸನ್ಮಾನ್ಯ ಗೋಪಾಲ್ ಗೌಡ್ರು ಸಾಹೇಬರು ನಿಜವಾಗ್ಲೂ ಕೂಡ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಧ್ವನಿ ಮಾಡ್ತಾರೆ. ಅವರು ನ್ಯಾಯಾಧೀಶರಾಗಿ ಇದ್ದಾಗೂ ಅಷ್ಟೇ, ಮತ್ತು ಇವತ್ತು ನಿವೃತ್ತರಾಗಿ ಅವರು ಮನೆಯಲ್ಲಿ ಖಂಡಿತವಾಗ್ಲೂ ಕೂಡ ಇವತ್ತು ಕುತ್ಕೊಂಡಿಲ್ಲ. ಪ್ರತಿ ಕ್ಷಣನೂ ಕೂಡ ಅವರು ಇವತ್ತು ಈ ರಾಜ್ಯದ ಬಗ್ಗೆ, ಈ ದೇಶದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಏನಪ್ಪ ಇದೆ ಈ ರೀತಿ ಪರಿಸ್ಥಿತಿಗಳು ಹಿಂಗೆ ಆಗ್ತಾ ಇದೆ, ನೀರಿಗೆ ಹಾಹಾಕಾರ, ಮತ್ತು ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಥರ ಆಗ್ತಾ ಇದೆ, ರಾಜಕೀಯ ಬೆಳವಣಿಗೆಗಳು, ಮತ್ತು ಸಾಮಾಜಿಕ ಬದಲಾವಣೆಗಳು, ಮತ್ತು ಯಾವುದು ಶೈಕ್ಷಣಿಕ ಬದಲಾವಣೆಗಳು ಏನೇನಾಗ್ತಾ ಇದೆ, ಅಸಮತೋಲನ ಏನು, ಇವತ್ತು ಅಭಿವೃದ್ಧಿ ನೆಪದಲ್ಲಿ ಯಾವ್ಯಾವ ರೀತಿ ವಂಚಿತರಾಗ್ತಾ ಇದ್ದಾರೆ ಅಮಾಯಕರು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಗೋಪಾಲ್ ಗೌಡ್ರು ಸಾಹೇಬರು ನಿರಂತರವಾಗಿ ಇವತ್ತು ಕೂಡ ಚರ್ಚೆ ಮಾಡ್ತಾರೆ. ನೀವು ಇವತ್ತು ಕೂಡ ನೋಡಿ, ಎಲ್ಲ ಮಾಧ್ಯಮದವ್ರಿಗೂ ಕೂಡ ಗೊತ್ತಿದೆ, ನಿಮಗೂ ಗೊತ್ತಿದೆ. ಇವತ್ತು ಕೂಡ ನೀವು ನೋಡಿ, ಅವರು ಎಲ್ಲ ನೀರಾವರಿ ಹೋರಾಟಗಳಲ್ಲಿ ಮತ್ತು ಯಾವುದಾದ್ರೂ ಒಂದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನಾದರೂ ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಬೇರೆ ಎಲ್ಲಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ಅನ್ಯತಾ ಭಾವಿಸ್ಕೋಬೇಡಿ.
ನಾನೇನು ಅವ್ರನ್ನ ಹೊಗಳ್ತಾ ಇಲ್ಲ. ಇವತ್ತು ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿದೆ, ಜನರಿಗೆ ಆಗ್ತಾ ಇದೆ ಅಂತಂದ ತಕ್ಷಣ, ಅವ್ರ ಗಮನಕ್ಕೆ ಬಂದ ತಕ್ಷಣ ಎಲ್ಲವನ್ನ ಬಿಟ್ಟು ಏನಾಗ್ತದೋ ನನಗಾಗಲಿ, ಅದನ್ನು ನಾನು ಎದುರಿಸೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಮುಕ್ತವಾಗಿ ಬಂದು ಅವರು ಕುತ್ಕೊತಾರೆ, ಬೀದಿಯಲ್ಲಾಗಲಿ ಕುತ್ಕೊಂಡು ಹೋರಾಟ ಮಾಡ್ತಾರೆ. ಅಂಥವ್ರನ್ನ ನಾವು ನೋಡೋದಕ್ಕೆ ನಿಜವಾಗ್ಲೂ ಕೂಡ ವಿರಳ. ನಾನು ಕಂಡಂಗೆ ಯಾರೂ ಕೂಡ ನ್ಯಾಯಾಧೀಶರುಗಳು, ನಿವೃತ್ತ ನ್ಯಾಯಾಧೀಶರುಗಳು ಬಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಾನು ನೋಡಿಲ್ಲ. ಆದರೆ ಇವತ್ತು ಯಾವುದು ಜಲ ಯಾವ್ದು ಸರ್ ಅದು ಇದು ಮಾಡ್ತಾ ಇದ್ದಾರಲ್ಲ, ಇವತ್ತು ಯಾವುದೋ ಇದರಲ್ಲಿ ಸಾಹೇಬರು ಒಂದು ಇದು ಮಾಡ್ತಾ ಇದ್ದಾರೆ, ಅದರಲ್ಲಿ ಇವತ್ತು ಅಧ್ಯಕ್ಷರಾಗಿದ್ದಾರೆ ಗೋಪಾಲ್ಗೌಡ ಸಾಹೇಬರು. ಇವತ್ತು ನಾವು ಕೂಡ ಇದಕ್ಕೆ ಹೋಗಿದ್ದೆ. ಇವತ್ತು ನೀರಾವರಿಗೋಸ್ಕರನೇ ಏನನ್ನ ಮಾಡಿ ಈ ಬರಪೀಡಿತ ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದೇ ಆಗಿರ್ತಕ್ಕಂಥ ಕಾರ್ಯಪ್ರವೃತ್ತಿಯನ್ನು, ಕೆಲಸವನ್ನು ನಿರಂತರವಾಗಿ ಅವರು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಅವ್ರ ಜೊತೆಗೆ ಇರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರುಗಳು ದಯವಿಟ್ಟು ಕೂಡ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತು ಸಾಥ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತಕ್ಕಂಥ ಕೆಲಸ ಆಗ್ತದೆ, ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಜನರು ಕೂಡ ಇದು ತಮ್ಮ ಸಮಸ್ಯೆ ಅಂತ ಹೇಳಿ ಅವರು ಕೂಡ ಧ್ವನಿ ಎತ್ತಬೇಕು ಇದ್ರ ವಿರುದ್ಧ ಅಂತ. ನಿಮ್ಗೆ ಇಲ್ಲಿ ಏನಾಗೋಗಿದೆ ಅಂದರೆ, ಈಗ ಯಾವುದೋ ಹೋರಾಟಗಾರರು, ಯಾವುದೇ ಸಂಘಟನೆ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ರೆ ಏನೋ ಮಾಡ್ಕೊಳ್ಳಿ ಬಿಡಪ್ಪ ಅಂತೇಳಿ. ಈಗ ನೋಡಿ, ಇವಾಗ ಶಿಡ್ಲಘಟ್ಟ ಸರ್ಕಲಲ್ಲಿ ಒಂದು ನೀರಿಗಾಗಿ ಹೋರಾಟ ಮಾಡ್ತಾ ಇದ್ರೆ ಜನ ಓಡಾಡ್ತಾನೆ ಇರ್ತಾರೆ. ಇದು ನಮಗೂ ಸಂಬಂಧಪಟ್ಟಿದೆಯಲ್ಲಪ್ಪ, ನಾವು ಒಂದು ಭಾಗವಹಿಸೋಣ ಅಂತ ಹೇಳ್ಬಿಟ್ಟು ಯಾರು ಬರಲ್ಲ. ನಮ್ಗೆ ಸಂಬಂಧ ಇಲ್ಲ, ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ, ಏನೋ ಅವ್ರೇನೋ ಮಾಡ್ಕೊತಾರೆ, ಅವ್ರು ಹೋಗ್ತಾರೆ, ಅಥವಾ ಏನಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಅರಿವು ಕೂಡ ಸಾಮಾನ್ಯ ಜನಕ್ಕೆ ಇಲ್ಲ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ನೋಡಿ, 100 ಜನಕ್ಕೆ ಹೋರಾಟ ಮಾಡೋರು ಯಾರೋ ಒಬ್ಬರೇ ಇರ್ತಾರೆ, ಎಲ್ಲರೂ ಇರಕ್ಕೆ ಸಾಧ್ಯ ಇಲ್ಲ. ಅಂಥವ್ರಿಗೆ ದಯವಿಟ್ಟು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನ, ಅದರಲ್ಲೂ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡಿದ್ರೆ, ಹೋರಾಟಗಳಲ್ಲೂ ಕೂಡ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅಂಥವ್ರು ದಯವಿಟ್ಟು ಕೂಡ ಜನರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಕೈ ಜೋಡಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಯಾವುದೇ ಕೆಟ್ಟ ಹೆಸರು, ಯಾವುದೇ ಸಂಘಟನೆಗಳು ಕೆಟ್ಟ ಹೆಸರು ತಗೊಂಡು ಅಥವಾ ಅವ್ರ ಸ್ವಾರ್ಥಕ್ಕೇನೋ ಯಾವುದೋ ಅಥವಾ ಏನಕ್ಕೋ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಅದು ನೀವು ಬೆಂಬಲ ಕೊಡಬಾರ್ದು ಅಂತ ಹೇಳ್ಬಿಟ್ಟೆ ನಾನು ಹೇಳೋದು. ಅದು ನಿಮ್ಮ ವೈಯಕ್ತಿಕ. ಆದರೆ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಹೋರಾಟಗಳಿಗೆ ದಯವಿಟ್ಟು ಕೂಡ ಜನರು ದಯವಿಟ್ಟು ಕೂಡ ನೀವು ಬೆಂಬಲ ಕೊಡ್ತಕ್ಕಂಥದ್ದನ್ನ, ಸಾಥ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಈಗ ಹನಿ ಗೂಡಿದ್ರೆ ಹಳ್ಳ, ಒಂದು ಕೈಯಲ್ಲಿ ನಾವು ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ, 2 ಕೈ ಬೇಕೇ ಬೇಕು ಸೌಂಡ್ ಬರಬೇಕಾದ್ರೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಕೂಗು ಹಾಕಿದ್ರೆ ಮಾತ್ರ, ಮನೆ ಮನೆಗೂ ಇಬ್ಬರಿಬ್ರು 3 ಜನ ಕೂಗು ಹಾಕಿ ನಮ್ಗೆ ಒಳ್ಳೆ ಶುದ್ಧವಾದ ನೀರನ್ನ ಕೊಡೋದಕ್ಕೆ, ಕೃಷ್ಣಾ ನದಿ ನೀರು ಮತ್ತೆ ಎತ್ತಿನ ಹೊಳೆ ನೀರು, ಈ ಕಲುಷಿತ ನೀರನ್ನು ಬಿಟ್ಬಿಡ್ರಿ, ಇದು ಬೇಕಾಗಿಲ್ಲ ನಮಗೆ, ಇವತ್ತಲ್ಲ ನಾಳೆ ಇದು ಯಾವತ್ತಿದ್ರೂ ಕೂಡ ಸಮಸ್ಯೆನೇ. ಹಾಗಾಗಿ ದಯವಿಟ್ಟು ಕೂಡ ಈ 2 ಕೃಷ್ಣಾ ನದಿ ನೀರು ಮತ್ತೆ ಇವನ್ನ ತರ್ತಕ್ಕಂಥ ಪ್ರಯತ್ನವನ್ನ ಕೂಡಲೇ ಸರ್ಕಾರಗಳು ಮಾಡಬೇಕು. ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಸರ್ಕಾರಗಳು. ಇಲ್ಲದ ಎಷ್ಟು ದಿನ ಅಂತ ನೀವು ಜನರನ್ನ ಯಾಮಾರಿಸಿ ನೀವು ಈ ರೀತಿ, ಅದು ಯಾವುದೇ ಸರ್ಕಾರ ಆಗ್ಬೋದು. ನಾನು ಬರೀ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಬಿಟ್ಟು ಬರೀ ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇಲ್ಲ. ಬಿಜೆಪಿನೂ ಆಳ್ವಿಕೆ ಮಾಡಿದೆ, ಬಿಜೆಪಿನೂ ಮಾಡಿಲ್ಲ, JDS ಪಕ್ಷನೂ ಕೂಡ 1 ವರ್ಷ ಆಳ್ವಿಕೆ ಮಾಡಿದೆ, ಆಗ್ತಕ್ಕಂಥ ಕೆಲಸ ಆಗಿಲ್ಲ. ಹಾಗಾಗಿ ಎಲ್ಲ ಪಕ್ಷಗಳು ಕೂಡ ಎಲ್ರದ್ದು ಪಾರ್ಟ್ ಇದೆ. ಎಲ್ಲರೂ ಕೂಡ ಸರಿದೂಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಒಳ್ಳೆ ರೀತಿಯಾದಂಥ ನೀರನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ನಾಳೆ ದಿನ ಎಲ್ಲ ಪಕ್ಷಗಳಿಗೂ ಕೂಡ ಭವಿಷ್ಯತ್ ಇರ್ತದೆ. ಇಲ್ಲ ಅಂದ್ರೆ ಎಲ್ಲ ಪಕ್ಷಗಳಿಗೂ ಕೂಡ ಜನ ಚೀಮಾರಿ ಆಗೋದಂತನೂ ಖಂಡಿತ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಜನರ ಸಮಸ್ಯೆ, ನೀರಾವರಿ ಸಮಸ್ಯೆ ಬಗ್ಗೆ ಮಾತಾಡಿದ್ದಕ್ಕೆ ಧನ್ಯವಾದ ಸರ್. ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ನಾವು ಖಂಡಿತ. ನಮಗೆ ಈಗ ನಿಮಗೂ ಕೂಡ ತುಂಬುವುದೇ ಧನ್ಯವಾದಗಳು. ವಿಶೇಷವಾಗಿ ಸುಮನ್ ಟಿವಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಇವತ್ತು ಜನರ ಮುಂದೆ ಇಡ್ತಾ ಇದೆ. ಇವತ್ತು ಇಡೀ ದೇಶದಾದ್ಯಂತ, ನಾಟ್ ಓನ್ಲಿ ಚಿಕ್ಕಬಳ್ಳಾಪುರ, ಇಡೀ ದೇಶದಾದ್ಯಂತ ಇವತ್ತು ಸುಮನ್ ಟಿವಿ ತುಂಬ ಒಳ್ಳೊಳ್ಳೆ ಇಶ್ಯೂಸ್ನ ಮಡಕೊಂಡು, ಎಲ್ಲ ರೀತಿಯಾದಂಥ ಇಶ್ಯೂಸ್ನ ಮಡಕೊಂಡು ಪ್ರತಿಯೊಂದನ್ನು ಕೂಡ ಇವತ್ತು ಜನರ ಮುಂದೆ ಇಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ನಾನು ಒಬ್ಬ ವಕೀಲರಾಗಿ ಮತ್ತೆ ಎಲ್ಲರೂ ಕೂಡ ಇದನ್ನು ಬೆಂಬಲ ಕೊಡಬೇಕು. ಒಳ್ಳೇದಿದ್ದಾಗ ನಾವು ಖಂಡಿತ ಬೆಂಬಲ ಕೊಡಬೇಕಾಗ್ತದೆ. ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿ ಸುಮನ್ ಟಿವಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇನ್ನೂ ಹೆಚ್ಚಿನ ರೀತಿಯಾದಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ತಾವು ಮಾಡಿ ಜನರಿಗೆ ಎಚ್ಚರಿಸಿ ಈ ಸರ್ಕಾರಗಳಿಗೆ ಏನಾದರೂ ತಪ್ಪುಗಳಿದ್ದಾಗ ತಿದ್ದತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಆಶಾಭಾವವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.